ಎಸ್, ಇವರ ಲವ್ ಸ್ಟೋರಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗು. ಬಹಳಷ್ಟು ಪ್ರೇಮಿಗಳಿಗೆ ಇವ್ರದ್ದು ಒಂದು ಸ್ಫೂರ್ತಿಯ ಕತೆ. HP ಪ್ರಶಾಂತ್ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮ ಪ್ರಕಾರ ನಿಜವಾದ ಪ್ರೀತಿ ಅಂದ್ರೆ ಏನು? ಶ್ರೀರಾಮಚಂದ್ರ ಸೇತುವೆ ಕಟ್ಟೋದು, ಕಪ್ಪಿ ಸೇನೆ ಕಟ್ಟೋದು, ಏನಕ್ಕೆ ಸೀತೆ ಮತ್ತೆ ಮೀಟ್ ಮಾಡಕ್ಕೆ. ಪ್ರೀತಿ ಅಂದ್ರೆ ಅಷ್ಟೇ. ಕಳ್ಕೊಳ್ತೀನಿ ಅರ್ಷಿತನ ಇಷ್ಟು ಬೇಗ? ಇದ್ದಿದ್ 35 ದಿನ, ಆದ್ರೆ 35 ವರ್ಷಕ್ಕಿಂತ ಜಾಸ್ತಿ ಅನುಭವ ಇದೆ, ಮತ್ತೆ ಆ ಮೆಮೊರೀಸ್ ಇದೆ. ವೈ ಅರ್ಷಿತಾ ಅನ್ಸ್ತಾ ಸರ್? ಮೋಸ ಮಾಡಿದ್ ಭಗವಂತ, ನಾನೆಲ್ಲ ದೇವರ ಗುಡಿಯ ದೀಪವು ನೀನು. ಬಟ್ ಯಾವತ್ತಾರು ದೇವ್ರನ್ನ ಬೈಕೊಂಡಿದ್ದೀನ? ಭಗವಂತನಿಗೆ ಅಸೂಯ ಪಟ್ಬಿಟ್ಟ. ನಮ್ಮ ಕೈ ಕಾಲು ಏನಾದ್ರು ಹೋಗಿರ್ಲಿ, ನನ್ನ ಹೆಂಡತಿ ಜೀವಂತವಾಗಿದ್ರೆ ನಾನು ಸಾಕಂತೀನಿ. ಇದ್ರಲ್ಲಿ ಆಲ್ರೆಡಿ ತೀರೋಗ್ಬಿಟ್ಟಿದ್ದಾರೆ. ಇವತ್ತು ನನಗೆ ಗುರುತಿಸ್ತಾರೆ, ಹರ್ಷಿತಾ ಗಂಡ ಇವನು ಅಂತ. ಇನ್ನೆಲ್ಲ ಜನ್ಮಕ್ಕೂ ನಿನಗಾಗ ಕಾಯು. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ತ್ರೀ ನ್ಯೂಸ್. ಇದು ಹೊಸ ಅಧ್ಯಾಯ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಎಸ್, ಇವರ ಲವ್ ಸ್ಟೋರಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಮದುವೆ ವಿಚಾರ ಅಂತ ಬಂದಾಗ ಹೆಚ್ಚು ಡಿವೋರ್ಸ್ ಕೇಸ್ಗಳೇ ಆಗೋದು ಜಾಸ್ತಿ. ಆದರೆ ಇಲ್ಲೊಬ್ರು ಪ್ರೀತಿಸಿದವಳು ಜೊತೆಲಿ ಇಲ್ಲದೆ ಇದ್ರೂ ಕೂಡ ಪ್ರೀತಿಸಿದವಳ ನೆನಪಿನಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಬಹಳಷ್ಟು ಪ್ರೇಮಿಗಳಿಗೆ ಇವ್ರದ್ದು ಒಂದು ಸ್ಫೂರ್ತಿಯ ಕತೆ. ಎಸ್, ಸಿಕ್ಕಾಪಟ್ಟೆ ಫೇಮಸ್ ಇರುವಂತಹ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಫೇಮಸ್ ಇದ್ದಾರೆ. HP ಪ್ರಶಾಂತ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಪ್ರಶಾಂತ್ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತುಂಬಾ ಖುಷಿ ಆಗ್ತದೆ ನಿಮ್ಮನ್ನ ಭೇಟಿ ಮಾಡಿದ್ದು. ತುಂಬಾ ಖುಷಿ ಆಯ್ತು ಎಸ್, ಭೇಟಿಯಾಗಿದ್ದು. ತುಂಬಾ ದಿನಗಳಿಂದನೇ ವೇಟ್ ಮಾಡ್ತಾ ಇದ್ದಂತಹ ಇದು ಬಹಳ ಜನ ರಿಕ್ವೆಸ್ಟೆಡ್ ಇಂಟರ್ವ್ಯೂ ನನಗಿದು. ತುಂಬಾ ಜನ ನನಗೆ ನಿಮ್ಮ ಒಂದು ಫ್ಯಾನ್ಸ್ ಆಗಿರ್ಬೋದು, ಅವರು ನನಗೆ ಬಹಳ ಜನ ರಿಕ್ವೆಸ್ಟ್ ಮಾಡಿದ್ರು, ಮೇಡಮ್ ಇವ್ರನ್ನ ಇಂಟರ್ವ್ಯೂ ಮಾಡಿ ಅಂತ. ಸೊ ಇವತ್ತಕ್ಕೆ ಅದು ಕಾಲ ಕೊಡುವಂತ ಅನ್ಸುತ್ತೆ. ಆಲ್ಮೋಸ್ಟ್ 3 months ಇಂದ ಅಪ್ರೋಚ್ ಮಾಡ್ತಿದ್ದೆ ನಿಮ್ಮನ್ನ, ಆದ್ರೆ ಕೊಟ್ಟಿರ್ಲಿಲ್ಲ. ಐ ಡೋಂಟ್ ನೋ ಯಾಕೆ, ಕಾಲ ಕೂಡ್ ಬರ್ಲಿಲ್ಲ ಅಂತೀರಾ? ಓಕೆ, ಫೈನ್. ಹೇಗಿದ್ದೀರಾ ಪ್ರಶಾಂತ್? ನಾನು ತುಂಬಾ ಚೆನ್ನಾಗಿದ್ದೀನಿ. ತುಂಬಾ ಚೆನ್ನಾಗಿದೆ. ಹೇಗಿದೆ ಲೈಫ್ ಗೋಯಿಂಗ್ ವಿತ್ ದ ಫ್ಲೋ. ಚೆನ್ನಾಗಿದೆ, ನಡೀತಾ ಇದೆ. ಓಕೆ, ಪ್ರಶಾಂತ್ ಅವರೇ, ಮೂಲತಃ ಎಲ್ಲಿಯವರು, ಏನ್ ಮಾಡ್ಕೊಂಡಿದ್ದೀರಿ ಅಂತ? ಮೇಡಮ್, ನಂದು ಮೂಲ ನಾಗವಾರನೇ. ನಾವು ಇಲ್ಲಿಯವರೇ, ಇದೇ ಊರು ನಮ್ದು. ನಾನು ಬೇಸಿಕಲಿ BCom ಗ್ರಾಜುಯೇಟ್ ಮುಗಿಸ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲಿ BCom ಮುಗಿಸಿದ್ದು? ಕಾಲೇಜ್? ನಾನು ರೇವಾ ಕಾಲೇಜಲ್ಲಿ 1 ವರ್ಷ ಓದಿದೆ, ಸಿಂಧಿ ಕಾಲೇಜಲ್ಲಿ 2 ವರ್ಷ ಓದಿ ಕಂಪ್ಲೀಟ್ ಮಾಡಿದೆ. ಓಕೆ. BCom ಮುಗಿದ್ಮೇಲೆ ನಾನು ಕೆಲಸ ಮಾಡ್ತಾ ಇದ್ದೆ 1-2 ಕಡೆ. ಆಮೇಲೆ ನಾನು ಕೇಟರಿಂಗ್ ಇಂಡಸ್ಟ್ರಿಗೆ ಬಂದೆ. ಅಂದ್ರೆ ಹೋಟ್ಲ್ ಇತ್ತು ಮುಂಚೆ ನಂದು, ಇವಾಗ ಅದನ್ನ ತೆಗೆದುಬಿಟ್ಟು ಬರೀ ಔಟ್ಡೋರ್ ಕೇಟರಿಂಗ್ ಮಾಡ್ತಾ ಇದ್ದೀನಿ. ಕಾರ್ಪೊರೇಟ್ ಕಂಪ್ನೀಸ್ಗೆ ಮತ್ತೆ ಯಾವ್ದಾದ್ರು ಫಂಕ್ಷನ್ಸ್ಗೆ ಊಟ ಪ್ರೊವೈಡ್ ಮಾಡ್ತೀನಿ. ಓಹೋ, ಎಲ್ಲ ಕಾರ್ಪೊರೇಟ್ ಕಂಪ್ನೀಸ್ ಆಗಿರ್ಬೋದು, ಎಲ್ಲದಕ್ಕೂ ಸುಮಾರು ಕಾರ್ಪೊರೇಟ್ ಕಂಪ್ನೀಸ್, ಮಾನ್ಯತಾ ಅಲ್ಲಿ IBC ಹೋಟೆಲ್ಸ್ಗೆ ಇದಕ್ಕೆಲ್ಲ ಊಟ ಕೊಡ್ತೀವಿ. ಮತ್ತೆ ಮದುವೆ ಫಂಕ್ಷನ್ಸ್, ಯಾವ ತರ ಫಂಕ್ಷನ್ಸ್ ಇದ್ರು ಮಾಡ್ತೀವಿ. ಅಂದ್ರೆ ನೀವು ಮೂಲತಃ ಬೆಂಗಳೂರಿನವರೇನೆ? ಹೌದು, ಮಂಗಳೂರಿನಲ್ಲ, ನಾನು ಬೆಂಗಳೂರಿನವರಲ್ಲ. ಮಂಗಳೂರವರಲ್ಲ, ಬೆಂಗಳೂರು. ಹುಟ್ಟಿದ್ದು ಬೆಳೆದಿದ್ದು ಎಲ್ಲವೂ ಇಲ್ಲೇ. ಹೆಂಗಿತ್ತು ನಿಮ್ಮ ಬಾಲ್ಯದ ದಿನಗಳು? ಯಾವ ರೀತಿಯಾಗಿತ್ತು? ಹೇಗಿದ್ರು ಪ್ರಶಾಂತ್ ಅಂತ ಹೇಳಿ? ನಾವು ಇವತ್ತು ಹೆಂಗಿದ್ದೀನೋ ಅವತ್ತು ಹಂಗೆ ಇದ್ದೆ. ಸ್ವಲ್ಪ ತುಂಟಾಟ ಅಷ್ಟೇ. ಅದು ಕಾಲಕ್ರಮೇಣ ಎಲ್ಲ ಬದಲಾಗುತ್ತೆ. ಯಾವ ವಯಸ್ಸಲ್ಲಿ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡಿದೀನಿ. ಓಕೆ ಓಕೆ. ಅಂದ್ರೆ ಒಂಥರ ವಿಲನ್ ತರ ಕಾಣಿಸ್ತಾರೆ ಪ್ರಶಾಂತ್. ಕಣ್ಣು ನೋಡಿದ್ರೆ ಅದು, ಆದ್ರೆ ಮನಸ್ಸು ತುಂಬಾ ಒಳ್ಳೇದು. ನೋಡೋ ತರ ಇಲ್ಲ ಅವರು ಅಲ್ವಾ? ನೋಡಕ್ಕೆ ತುಂಬಾ ರಫ್ ಅನಿಸ್ತಾರೆ ಅಲ್ವಾ ಪ್ರಶಾಂತ್ ಅವ್ರೆ? ಅದಕ್ಕೆ ಹೇಳೋದು, ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್. ಅಂದ್ರೆ ಒಡನಾಟ ಇದ್ರೇನೆ ಗೊತ್ತಾಗೋದು. ಹೌದು. ಜನ ಏನ್ ಅವ್ರವ್ರ ಸರ್ಟಿಫಿಕೇಟ್ ಅವ್ರು ಕೊಡ್ತಾರೆ, ನಮ್ಗೇನ್ ಬೇಡ, ನಾವ್ ಇರೋದು ಹಿಂಗೆ. ಓಕೆ 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 ಓಕೆ. ಕ್ಯಾಟ್ರಿಂಗ್ ಬಿಸ್ನೆಸ್ ನ ಯಾಕೆ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡ್ರಿ? ಎಲ್ಲಿಂದ ಶುರುವಾಯ್ತು ಇದು ಅಂತ ಹೇಳಿ? ಯಾಕೆ ಇದೇನ ಪ್ರೊಫೆಷನ್ ಚೂಸ್ ಮಾಡ್ತೀರಿ? ಪ್ರೊಫೆಷನ್ ಅಂತ ಏನಿಲ್ಲ, ನಾವು ಬಿಸ್ನೆಸ್ ಮಾಡ್ಬೇಕು ಅನ್ನೋ ಒಂದು ಆಸೆ ಅಷ್ಟೇ. ಅದ್ರಲ್ಲಿ ಇದೊಂದು ಪಾರ್ಟ್. ಓಕೆ. ನಮ್ದು ಸುಮಾರು ಬೇರೆ ಬೇರೆ ತರ ಬಿಸ್ನೆಸ್ ಇದೆ. ಅದ್ರಲ್ಲಿ ಇದೊಂದು. ಇದೇನಕ್ಕೆ ಅಂದ್ರೆ, ಒಂದು 30 ಕುಟುಂಬಕ್ಕೆ ಕೆಲಸ ಕೊಡ್ಬೋದು, ನಮ್ ಕುಟುಂಬ ತರ ಇರ್ತಾರೆ. ಮತ್ತೆ ಸರ್ವಿಸ್ ಇಂಡಸ್ಟ್ರಿ ಅಂದ್ರೆ ನಮ್ಗೆ ಇಷ್ಟ. ಡೈಲಿ 500 ಜನಕ್ಕೆ ಊಟ ಕೊಡ್ತೀರ ಅನ್ನೋ ಹೆಮ್ಮೆ ಇರುತ್ತೆ. ಎಕ್ಸಾಕ್ಟ್ಲಿ. ಹೌದು. ಎಷ್ಟು ಜನ ಇದ್ದಾರೆ ಕೆಲಸದವರೆಲ್ಲ? ಮೇಡಮ್, ಈಗ ಇಲ್ಲಿ ಒಂದು 25 ಜನ ಇದ್ದಾರೆ. ಈಗ ಕಡಿಮೆ ಮಾಡಿದ್ದೀವಿ. ಇವಾಗ ಔಟ್ಡೋರ್ ಕೇಟರಿಂಗ್ ಜಾಸ್ತಿ ಇರುತ್ತೆ. ಔಟ್ಡೋರ್ ಕೇಟರಿಂಗ್ ಇದ್ದಾಗ ನಮ್ಗೆ ಒಂದೊಂದು ದಿನಕ್ಕೆ ರೀಸೆಂಟ್ ಆಗಿ ಒಂದು ಫಂಕ್ಷನ್ ಮಾಡಿದ್ವಿ. ಅವತ್ತೊಂದು 160 ಜನ ಹುಡುಗರು ಬಂದಿದ್ರು. ಅವ್ರು ಪರ್ಮನೆಂಟ್ ಆಗಿ ಇರಲ್ಲ. ನಮ್ಮಲ್ಲಿ ಒಂದು ಅಷ್ಟು ಜನ ಮಾತ್ರ ಪರ್ಮನೆಂಟ್ ಆಗಿ ಫಿಕ್ಸ್ ಆಗಿರ್ತಾರೆ. ಬೇರೆಯವರೆಲ್ಲ ಇವೆಂಟ್ ಇದ್ದಾಗ ಬಂದು ಸರ್ವಿಸ್ ಮಾಡಿ ಅವ್ರು ಹೋಗ್ತಾರೆ. ಅಂದ್ರೆ ಅವ್ರನ್ನ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾ ಇದ್ದಿದ್ದನ್ನ ಗಮನಿಸ್ತಾ ಇದ್ದೆ ನಾನು. ಸೊ ಹಿಂಗೆ ಇರ್ತೀರಾ ಅವ್ರ ಜೊತೆ ಅಂತ ಹೇಳಿ? ಎಲ್ಲರೂ ವರ್ಕರ್ ತರ ನೀವು ಟ್ರೀಟ್ ಮಾಡ್ತಾರಲ್ಲ? ತುಂಬಾ ಕ್ಲೋಸ್ ಆಗಿದ್ರು ನಿಮ್ ಜೊತೆಗೆ ಅವರು?
ಅಂದರೆ ಇವಾಗ ಅವರಿಂದ ನಾನು, ಹ್ಮ್ ನನ್ನಿಂದ ಅವರಲ್ಲ. ನಾನು ಮಾಡ್ಬೇಕಂದ್ರೆ ಅವ್ರು ಕೆಲಸ ಮಾಡಿದ್ರೆ ನನಗೆ ಆದಾಯ. ಅದಕ್ಕೋಸ್ಕರ ಫ್ಯಾಮಿಲಿ. ಆಮೇಲೆ ಕೆಲಸದಲ್ಲಿ ನಾವು ಕೆಲಸ ತೆಗಿತೀವಿ, ಓಕೆ ವಿಶ್ವಾಸದಲ್ಲಿ ಇರ್ತೀವಿ ಅಷ್ಟೇ. ಓಕೆ ಓಕೆ. ಸುಮಾರು ಎಷ್ಟು ವರ್ಷಗಳು ಆಯ್ತು ಈ ಕ್ಯಾಟ್ರಿಂಗ್ ಬಿಸ್ನೆಸ್ ಸ್ಟಾರ್ಟ್? ಮೇಡಮ್ 2020 2020 ಸ್ಟಾರ್ಟ್ ಅಂದ್ರೆ ಕೊರೋನಾ ಟೈಮಲ್ಲಿ? ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿ ಒಂದು ತಿಂಗಳಿಗೆ ಶಟ್ ಡೌನ್ ಆಯ್ತು ನನ್ನ ಹೋಟ್ಲು. ಓಕೆ ಅವತ್ತು ಸ್ವಿಗ್ಗಿ ಇರಲಿಲ್ಲ, ಝೊಮ್ಯಾಟೊ ಇರಲಿಲ್ಲ. ಮತ್ತೆ ಎಲ್ಲ ಟೋಟಲ್ ಸ್ಟಾಫ್ನ ರಿಟರ್ನ್ ಕಳಿಸಿ ಓಪನ್ ಆದ್ಮೇಲೆ ತಿರ್ಗಾ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದು. ಓಕೆ ಓಕೆ. ಅಂದ್ರೆ ಭಯ ಇರ್ಲಿಲ್ವಾ? ಬಿಕಾಸ್ ಅಲ್ಲಿ ಹೊರಗಡೆ ತಿನ್ನೋರೇ ಕಮ್ಮಿ ಆಗ್ಬಿಟ್ಟಿದ್ರು 2020. ಮೇಡಮ್ ಇನ್ನೊಂದು ಏನಂದ್ರೆ ನಮ್ಮ ತಂದೆ ಜಾಗ ಅದು, ನಮ್ಮ ಸ್ವಂತ ಜಾಗ, ಓಕೆ. ಬಾಡಿಗೆ ಕೊಟ್ಟ ಬರ್ಡನ್ ಇರಲಿಲ್ಲ. ಹಂಗಾಗಿ ನಾನು ಧೈರ್ಯವಾಗಿದ್ದೆ. ಓಕೆ. ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿರೋದು? ನಮ್ಮ ತಂದೆ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿದ್ರು. ಹಾ. ಈಗ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ನಮ್ಮ ತಂದೆಗೆ ಒಂದು ರೆವಿನ್ಯೂ ಇದೆ. ರೆವಿನ್ಯೂ ಅಂದ್ರೆ ಯಾವ ತರ? ಕಾಂಟ್ರಾಕ್ಟರ್? ಇಲ್ಲ, ಈಗ ಕಾಂಟ್ರಾಕ್ಟ್ ಮಾಡಿಸ್ತಾ ಇಲ್ಲ. ಈ ಕಾಂಟ್ರಾಕ್ಟ್ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿದ್ರು, ಈಗ ಬಿಟ್ಬಿಟ್ಟಿದ್ದಾರೆ, ಮಾಡಿಸ್ತಾ ಇಲ್ಲ. ಈಗ ಮೊನ್ನೆ ನೋಡ್ತಾರೆ, ನಮ್ಮ ಬಿಲ್ಡಿಂಗ್ ಇದೆ ನೋಡ್ತಾರೆ, ಜಮೀನ್ ಇದೆ ಓಡಾಡ್ತಾರೆ. ನಿಮ್ದು ಜಮೀನ್ ಕೂಡ ಇದೆನಾ? ಹೌದು. ಓಕೆ ಓಕೆ. ಅವಾಗ ಯಾವಾಗಾದ್ರೂ ಇಲ್ಲಿ ಬರ್ತಾರೆ. ಏನ್ ನೀವು ಹಂಗಂದ್ರೆ ಹೊಲದ ಕೆಲಸಗಳು ಮಾಡ್ತೀರಾ ಹೇಗೆ? ನಾನು ಮಾಡಲ್ಲ ಮೇಡಮ್, ಮಾಡ್ಬೇಕು ಅನ್ನೋ ಆಸೆ ಇದೆ. ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ನಂದೊಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ಬೇಕು. 2-3 months ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ನಾನು ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇದೆ, ಮಾಡ್ತೀನಿ. ಓಕೆ. ಅಮ್ಮ ಏನ್ ಮಾಡ್ಕೊಂಡಿರೋದು? ಹೌಸ್ ವೈಫ್, ಮನೇಲಿ ಇರ್ತಾರೆ. ಒಬ್ರೇ ಮಗನಾ ನೀವು? ನನ್ನ ತಂಗಿ ಇದ್ದಾರೆ, ನನ್ನ ತಂಗಿಗೆ ಮದುವೆ ಆಗಿದೆ. ಎಲ್ಲಿರೋದು ಅವರು? ಅವ್ರು ಇಲ್ಲೇ ಸಂಕೇಳಿ ಅಂತ. ಸಂಕೇಳಿ ಇರೋದು. ಓಕೆ ಫೈನ್. ಇದೆಲ್ಲ ಈ ಕ್ಯಾಂಟ್ರಿಕ್ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹರ್ಷಿತಾ ಅವ್ರ ಇನ್ವಾಲ್ವ್ಮೆಂಟ್ ಏನಾದ್ರು ಇತ್ತಾ? ಅವರು ನಿಮ್ಮ ಪ್ಲಾನ್ಸ್ಗೆ ಇನ್ವಾಲ್ವ್ ಆಗಿದ್ರೆ ಈ ತರ ಎಲ್ಲ ಶುರು ಮಾಡ್ಬೇಕಾದ್ರೆ? ಮೇಡಮ್ ನಾನೊಂದು ಸ್ವಲ್ಪ ಚೂಸಿ ಜಾಸ್ತಿ, ಡಿಸ್ಕಷನ್ 4 ಜನರ ಹತ್ರ ಮಾಡ್ತೀನಿ, ಡಿಸಿಷನ್ ನಾನು ಒಬ್ಬನೇ ಮಾಡೋದು. ಓಕೆ. ಅದ್ರ ಏನಾದ್ರು ಇದ್ರೆ ಹೇಳ್ತಾ ಇದ್ದೆ. ಆಮೇಲೆ ನಮ್ದು ಒಂಥರ ಒಡನಾಟ ಆಯ್ತು. ಅವ್ರು ಬರೀ ಕೇಳಿಸ್ಕೊಂತ ಇದ್ರು ಅಷ್ಟೇ. ನಾನು ಹಿಂಗೆ ಗೊತ್ತಿಲ್ದಿರೋದು ನನಗೇನು ಗೊತ್ತು. ಓಕೆ. ಹೆಂಗೆ ಪ್ರಶಾಂತ್ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೆಂಗೆ? ತುಂಬಾ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಇರೋವಂಥವ್ರ ಅಥವಾ ಕಷ್ಟಪಟ್ಟು? ಚೆನ್ನಾಗಿರೋರು ಅಂತಲ್ಲ, ತುಂಬಾ ಕಷ್ಟಪಟ್ಟು ನಮ್ಮ ತಂದೆ ಇವತ್ತು ಈ ಮಟ್ಟಿಗೆ ಇದ್ದಾರೆ. ನಮ್ಮ ತಂದೆನೇ ನಂಗೆ ರೋಲ್ ಮಾಡೆಲ್. ರೋಲ್ ಮಾಡೆಲ್ ಅವರೇ? ಯಾವ ವಿಚಾರದಲ್ಲಿ ಎಲ್ಲ ರೋಲ್ ಮಾಡೆಲ್ ಆಗಿದ್ರು? ನೋಡಿ, ನಮ್ಮ ತಂದೆ ಹುಟ್ಟು 1 ವರ್ಷಕ್ಕೆ ಅವ್ರ ತಾಯಿ ತೀರೋದ್ರು. 5 ವರ್ಷಕ್ಕೆ ಅವ್ರ ತಂದೆ ತೀರೋದ್ರು. ಅವತ್ತಿಂದಾನು ಡೇ 1 ಇಂದ ಹುಟ್ಟಿದಾಗಿಂದನು ಸ್ಟ್ರಗಲ್ ಮಾಡ್ಕೊಂಡೇ ಬಂದಿರೋದು. ಬೇಸಿಕಲಿ ನಮ್ಮ ತಾತನ ಕಾಲದಲ್ಲೆಲ್ಲ ರೈತರು ನಾವು. ಒಕ್ಕಲಿಗರಂದ್ರೆ ಹೊಲ ಹೊತ್ತು ಬಿತ್ತು ಎಲ್ಲರಿಗೂ ಕೊಟ್ಟು ಮಿಕ್ಕಿದ್ ನಾವು ತೊಗೊಂಡೋಗ್ತಾ ಇದ್ವಿ. ಈ ಕೆಲಸ ಮಾಡ್ತಾ ಇದ್ವಿ. ಇವಾಗ ಮಾನ್ಯತಾ ಟೆಕ್ ಪಾರ್ಕ್ ಇಷ್ಟೆಲ್ಲ ಕಮರ್ಷಿಯಲ್ ಆದ್ಮೇಲೆ ಆಲ್ಮೋಸ್ಟ್ ನಮ್ಮ ಜಮೀನೆಲ್ಲ ಮಾನ್ಯತಾ ಟೆಕ್ ಪಾರ್ಕ್ ಹೋಗಿದೆ. ಹಂಗಾಗಿ ವ್ಯವಸಾಯ ಬಿಟ್ರು. ವ್ಯವಸಾಯ ಮಾಡಕ್ಕೆ ಇವಾಗ ಜನ ಸಿಗಲ್ಲ. ಅಪ್ಪ ಅಮ್ಮಂಗೆ ಪ್ರೀತಿಯ ಮಗನ? ಮೇಡಮ್ ಇದೊಂದು ಒಬ್ಬನೇ ಅಂದ್ರೆ ಪ್ರೀತಿ ಇರಲ್ವಾ? ಅಲ್ಲ, ತಂಗಿ ಒಬ್ರು ಇದಾರಲ್ವಾ? ಇಲ್ಲ, ಆದ್ರೂ ಅದರ ನಮ್ಗೇನು ಡಿಸ್ಕ್ರಿಮಿನೇಷನ್ ಎಲ್ಲ ಏನಿಲ್ಲ. ಆಮೇಲೆ ನಮ್ಮ ತಂದೆ ನಾವೇನೇ ಮಾಡ್ತೀನಿ ಅಂದ್ರೂ ಯೋಚನೆ ಮಾಡಿ ಮಾಡು. ಆಮೇಲೆ ನಾನು ಪ್ರೊಪ್ರೈಟರ್ಶಿಪ್ ಅಲ್ಲೇ ಮಾಡೋದು, ಪಾರ್ಟ್ನರ್ಶಿಪ್ ಅಲ್ಲಿ ನಾನೇನು ಮಾಡೋದು. ಓಕೆ. ಬಟ್ ಇನ್ನೊಂದು ಪ್ರಶಾಂತ್, ನೀವು ಪರಿಚಯ ಆಗಿದೆ ಸೋಷಿಯಲ್ ಮೀಡಿಯಾ ಮುಖಾಂತರ. ಅಂದ್ರೆ ಬಹಳ ಜನಕ್ಕೆ ಪರಿಚಯ ಆದ್ರಿ, ನಿಮ್ಮ ಲವ್ ಸ್ಟೋರಿ ಪರಿಚಯ ಆಯ್ತು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಜನ ನಿಮ್ಮ ಲವ್ ಸ್ಟೋರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಬಹಳ ಸುದ್ದಿ, ಐ ಮೀನ್ ರೀಲ್ಸ್ ಎಲ್ಲ ಚೆನ್ನಾಗಿ ಓಡುತ್ತೆ, ಕಮೆಂಟ್ಸ್ ಹಾಕ್ತಾರೆ, ಇದ್ರೆ ಈ ತರ ಇರ್ಬೇಕಪ್ಪ ಅಂತ ಹೇಳಿ. ಅದೆಲ್ಲ ನೋಡಿದಾಗ ನಿಮಗೆ ಏನ್ ಅನ್ಸ್ತು ಅಂತ ಹೇಳಿ? ಜನಕ್ಕೆ ನಿಯತ್ತಾಗಿರೋರು ಸಿಗೋದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಅದಕ್ಕೆ ನಮ್ಮನ್ನ ನೋಡಿ ಖುಷಿ ಪಡ್ತಾರೆ ಅಷ್ಟೇ. ಓಕೆ. ನಿಯತ್ತಾಗಿ ಎಲ್ಲರಿಗೂ ನಿಯತ್ತಾಗಿರೋರೇ ಬೇಕು. ಫಸ್ಟ್ ಅವ್ರಿದಾರ ಅನ್ನೋದು ಯೋಚನೆ ಮಾಡ್ಬೇಕು. ಹೌದು ಹೌದು. ಆದ್ರೆ ತುಂಬಾ ಜನ ಕೆಲವರು ಮೆಸೇಜ್ ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೆ, ಇದನ್ನೆಲ್ಲ ಯಾಕೆ ಹಾಕಬೇಕು ಸೋಷಿಯಲ್ ಮೀಡಿಯಾಗೆ ಹಾಗೆ ಅಂತ ಕೆಲವರೆಲ್ಲ ಕಮೆಂಟ್ ಹಾಕ್ತಿದ್ರು. ಅವ್ರಿಗೆಲ್ಲ ಏನು ಹೇಳ್ತೀರಿ ನೀವು? ಮೇಡಮ್ ನೋಡಿ, ನನ್ನ ಹೆಂಡತಿ ನಾನು ಪ್ರೀತಿ ಮಾಡಿ ಮದುವೆ ಆಗಿರೋದು ಸತ್ಯ, ಅವಳು ತೀರೋಗಿರೋದು ಸತ್ಯ. ನಾನು ಇರೋ ಅಷ್ಟು ದಿವಸನು ಅವಳ ಹೆಸರು ಉಳಿಸ್ಬೇಕು ಅಂದ್ರೆ ಅದು ನನ್ಗೆ ಇರೋದು, ನನ್ನ ಆಸೆ ಅದು. ಆಮೇಲೆ ನಾನು ಯಾರು ಬೇರೆಯವ್ರಿಗೋಸ್ಕರ ಬದುಕ್ತಾ ಇಲ್ಲ, ಅದು ನನ್ನ ಅಕೌಂಟಲ್ಲಿ ನಾನು ಹಾಕ್ತಾ ಇರೋದು. ನಾನು ಏನಾದ್ರು ಪ್ರೊವೋಕ್ ಮಾಡಿ ಬೇರೆಯವ್ರ ಅಕೌಂಟಲ್ಲಿ ಹಾಕಿ ಅಂದ್ರೆ ಅದು ತಪ್ಪು. ನನ್ನ ಹೆಂಡತಿ ಫೋಟೋ ನಾನು ಯಾಕೆ ಹಾಕ್ಬಾರ್ದು? ನನ್ನ ಹೆಂಡತಿ ತಾನೇ ಅವಳು, ಮತ್ತೆ ನಾನು ಯಾಕೆ ಹಾಕ್ಬಾರ್ದು? ನಿಮ್ಗೆ ಅಷ್ಟು ಬೇಜಾರಾಯ್ತು ಅಂದ್ರೆ ಅನ್ಫಾಲೋ ಮಾಡಿ. ಯಾಕೆ ನೋಡ್ತೀರಾ? ಡೆಮೋಕ್ರೆಟಿಕ್ ಕಂಟ್ರಿ, ನಿಮಗೂ ಫ್ರೀಡಮ್ ಇದೆ, ಯಾಕೆ ಇನ್ನೊಬ್ರು ಫ್ರೀಡಮ್ನ ಇದು ಮಾಡ್ತೀರಾ? ಓಕೆ. ಅಂದ್ರೆ ನೀವು ಫಸ್ಟ್ ಫೋಟೋ ಪೋಸ್ಟ್ ಎಲ್ಲ ಹಾಕಿದ್ದೆ ಹರ್ಷಿತಾ ಅವ್ರ ಜೊತೆ? ಹೌದು ಮೇಡಮ್, ಅದಕ್ಕೆ ಮುಂಚೆ ನನ್ನ ಪ್ರೊಫೈಲ್ ಚೆಕ್ ಮಾಡಿ. ಹೌದು, ನಾನು ನೋಡಿದೆ, ಹಂಗಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ನನ್ನ ಹೆಂಡತಿಗೆ ಅಷ್ಟೇ ಇದ್ದಿದ್ದು. ಓಕೆ. ಫೋಟೋ ಇಡಿಸ್ಬೇಕು, ನಮಗೆ ಪಬ್ಲಿಸಿಟಿ ಬೇಡ, ನಮ್ಮದೇ ಮಾರ್ಕೆಟ್ ಇದೆ, ನಮ್ಗೆ ಸಾಕು, ಕೈ ತುಂಬ ಕೆಲಸ ಇದೆ, ನಮ್ಮ ಕೆಲಸ ನಾವು ಮಾಡ್ಕೊಂಡ್ರೆ ಸಾಕು. ಜನ ನೋಡಿದವರೆಲ್ಲ ಖುಷಿ ಪಡ್ತಾರೆ ಅನ್ನೋದು ತಪ್ಪು. 2000 ಜನ ಮದುವೆಗೆ ಬಂದ್ರೆ 2000 ಜನ ನಿಮ್ನ ನರ್ಸಕ್ಕೆ ಬರಲ್ಲ. ಹೌದು.
ಪಬ್ಲಿಸಿಟಿಗೋಸ್ಕರ ನೀವು ಯಾವುದೇ ತರದ ಇದು ಮಾಡ್ತಿಲ್ಲ. ಮೇಡಮ್ ಇವಾಗ ನಮ್ಮನ್ನ ನಾನು ದುಡ್ದು ನಮ್ಮನ್ನ ನಾನು ತಿಂತಾ ಇದೀನಿ. ಇವಾಗ ಪಬ್ಲಿಸಿಟಿ ತಗೊಂಡು ನನಗೆ ಏನ್ ಸಿಗುತ್ತೆ ಲಾಭ? ಹೌದು. ಇವಾಗ ಇಷ್ಟು ಜನಕ್ಕೆ ನನಗೇನು ಗೊತ್ತಾ, 4 ಜನಕ್ಕೆ ಮಾದರಿ ಆಗಿರ್ಬೇಕು. ಇವಾಗ ಮದ್ವೆ ಆಗಿ 3 ತಿಂಗಳು ಡೈವರ್ಸ್ ಮಾಡ್ಕೊಂತಾರಂದ್ರೆ ಮದುವೆಗೆ ಮುಂಚೆ ನೋಡಿರಲ್ವ ಅವಳನ್ನ, ಇಲ್ಲ ಗೊತ್ತಿರಲ್ವ ಅವಳು ಯಾರು ಅಂತ. ಇಂಥ ಜನಕ್ಕೆ ನಾನು LLB ಮಾಡಲಿಲ್ಲ, ಮಾಡಿದ್ರೆ ಕೌನ್ಸಿಲಿಂಗ್ ಕೊಟ್ಬಿಡ್ತಾ ಇದ್ದೆ ಬರೀ ಡೈವರ್ಸ್ ಕೇಸಿಗೆ ಮಾತ್ರ. ಇಬ್ಬರದು ಜೀವನ ಹಾಳಾಗುತ್ತೆ. ಏನೋ ಒಂದೇ ಒಂದು ಬ್ಯಾಡ್ ಡಿಸಿಷನ್ ಅಷ್ಟೇ, ಅನುಸರಿಸ್ಕೊಂಡು ಹೋದ್ರೆ ಸಂಸಾರ ಆಗೋದು. ಹೌದು. ಏನು ವಿಚಾರಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರಶಾಂತ್ ಅವರೇ ಒಂದು ಹೆಲ್ತಿ ರಿಲೇಶನ್ಶಿಪ್ಗೆ ನಿಮ್ಮ ಪ್ರಕಾರ? ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಷ್ಟೊಂದು ಜನ ಸೆಲೆಬ್ರಿಟಿಗಳನ್ನ ನೋಡ್ತೀವಿ, ನಮ್ಮ ಸುತ್ತಮುತ್ತ ಇರೋರನ್ನೇ ನೋಡ್ತೀವಿ, ಮದುವೆ ಆಗಿ 2 ತಿಂಗಳಾಗಿಲ್ಲ 3 ತಿಂಗಳಾಗಿರಲ್ಲ ಡಿವೋರ್ಸ್ ಕೇಸ್ಗಳಿಗೆ ಅಪ್ಲೈ ಮಾಡ್ತಿರ್ತಾರೆ. ಏನು ಯಾಕೆ ಆ ಥರ ಆಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ರಿಲೇಶನ್ಶಿಪ್ ಇತ್ತೀಚಿನ? ನಿಜ ಹೇಳ್ಬಿಡ್ಲ, 50% ಈ ಅತ್ತೆ ಅನ್ನೋರು ಏನಿರ್ತಾರಲ್ಲ ಮಗನ ಮೇಲೆ ಅಷ್ಟು ಒಲವು ಇರುತ್ತೆ. ಎಲ್ಲಿ ಹೆಂಡತಿ ಕಿತ್ಕೊಂಡು ಹೋಗ್ಬಿಡ್ತಾಳೆ ನನ್ನ ಮಗನ್ನ ಅನ್ನೋ ಒಂದು ಫ್ಯಾಕ್ಟ್ ಇರಬಹುದು, ನನ್ನ ಅನಿಸಿಕೆ ಅನಿಸ್ತಾ ಇರೋದು. ಹೊಂದಾಣಿಕೆ ಇರಲ್ಲ ಒಂದೇ ಮನೇಲಿ ಇದ್ರೆ. 100 ತಲೆ ಮೇಂಟೈನ್ ಮಾಡ್ಬೋದು, 2 ಜಡೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಇಲ್ಲ ಸರ್, ನಮ್ಮ ಅತ್ತೆ ತುಂಬಾ ಒಳ್ಳೆಯವರು. ಮೇಡಮ್ ನಾನೇನ್ ಹೇಳ್ತಾ ಇದ್ದೀನಿ, ಲೋಕ ರೂಢಿ ಕೇಳಿದ್ದು. ನಾನ್ ಹೇಳಿದ್ದು ಒಂದೊಂದ್ ಆ ತರ ಇರುತ್ತೆ. ಆಮೇಲೆ ಇವಾಗ ಏನ್ ಅಕ್ಸೆಪ್ಟ್ ಮಾಡ್ಬೇಕು ಸೊಸೈಟಿ ಅಂದ್ರೆ, ಇವಾಗ ಒಬ್ಳು ಮದ್ವೆ ಆಗಿ ಬಂದು ಸೊಸೆ ಅಂದ್ರೆ ನಿಮ್ ಮನೆಗ್ ತಾನೇ ಬಂದಿದ್ದು, ನಿಮ್ ಸಂಸಾರ ನೋಡ್ಕೊಂಡು ನಿಮ್ ವಂಶ ಬೆಳಗ್ಗೆ ಬೆಳೀತಾಳೆ. ಅವಳ ಮೇಲೆ ನಿಮ್ಗೆ ಯಾಕೆ ಅಸೂಯ? ಇದು ಸಿಂಪಲ್. ಅದು ಬಿಟ್ರೆ ಅವ್ರವ್ರದ್ದು ಪರ್ಸನಲ್ ಒಪಿನಿಯನ್ಸ್ ಏನಿರುತ್ತೆ, ಟ್ರಾನ್ಸ್ಪರೆನ್ಸಿ ಕಡಿಮೆ. 3 ದಿವಸ ಮಾತಾಡಿಲ್ಲ ಅಂದ್ರೆ ಇನ್ನೊಬ್ರು ಯಾರೋ ಬೇಕು ಮಾತಾಡಕ್ಕೆ. ಈ ತರ ಆಗಿ ಫಾಸ್ಟ್ ಫುಡ್ ಎಫೆಕ್ಟ್ ಇದೆಲ್ಲ. ಫಾಸ್ಟ್ ಫುಡ್, ಪಿಜ್ಜಾ, ಬರ್ಗರ್, ಹಂಗಂದ್ರೆ ತಿಂದ್ಬಿಟ್ರೆ ಸರಿ ಅಲ್ಲ ಮೇಡಮ್. ನಾನು ಹೇಳಿದ್ದು ಅಂದ್ರೆ ಅಷ್ಟು ಫಾಸ್ಟ್ ಆಗಿದ್ದಾರೆ ಜನ. ಪೇಷನ್ಸ್ ಇಲ್ಲ ಅವ್ರಿಗೆ. ಪೇಷನ್ಸ್ ಅನ್ನೋದು ನೀವು ಟ್ರಾಫಿಕ್ ಅಲ್ಲಿ ನೋಡಿ, ಯಾರಾದ್ರೂ ಒಂದು 5 ನಿಮಿಷ ವೇಟ್ ಮಾಡ್ತಾರ, ಅವ್ನು ಯಾವ ನಿಂತಿರ್ತಾನೆ ಆ ಸಿಗ್ನಲ್ಲೇ ಬಿಡ್ಬೇಕು. ಅನ್ಸರ್ಸ್ಕೊಂಡು ಹೋಗೋರು ತುಂಬಾ ಕಡಿಮೆ. ಪರ್ಫೆಕ್ಟ್ ಜೊತೆ ಅಂತ ಸಿಕ್ಕಿದ್ರೆ ಚಪ್ಪಲಿ ಮಾತ್ರನೇ, ಇನ್ನೆಲ್ಲ ಹೊಂದಾಣಿಕೆ. ಇನ್ಯಾವ್ದು ಹೊಂದಾಣಿಕೆ ಇಲ್ಲ, ಸಿಗೋ ಕಾಣಿಸಲ್ಲ ಇತ್ತೀಚೆಗೆ. ಅಲ್ಲ ನೀವೇ ಹೇಳಿ, ಪರ್ಫೆಕ್ಟ್ ಆಗಿ ಸಿಗೋ ಜೊತೆ ಯಾವ್ದು ಸಿಗುತ್ತೆ? ಅಲ್ಲ ಹೌದು, ಅದೇ ಚಪ್ಪಲಿನೇ ನೀವು ಹೇಳ್ದಂಗೆ. ಹೌದು. ಬಟ್ ಹೆಲ್ತಿ ರಿಲೇಶನ್ಶಿಪ್ಗೆ ಈ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಾಗಿರ್ಬೋದು, ಏನಿಲ್ಲ, ಟ್ರಾನ್ಸ್ಪರೆನ್ಸಿ ಒಂದಿತ್ತು ಅಂದ್ರೆ ಇಬ್ಬರ ಮಧ್ಯದಲ್ಲಿ ಇದೇನು ಆಗಲ್ಲ. ಮತ್ತೆ ನೀನ್ ಏನೇ ಮಾಡು, ಕಳ್ತನ ಮಾಡು, ನೀನ್ ಹೆಂಡತಿ ಪಕ್ಕ ಒಪ್ಕೊಳ್ತಾಳೆ, ನಿನ್ಗೆ ಹೇಳಕ್ಕೆ ಕ್ಯಾಲಿಬರ್ ಇರ್ಬೇಕು. ನೀನೆಲ್ಲ ಮುಚ್ಚಿಡ್ತೀಯ, ಇದು ಮಾಡಿದ್ರೆ ಅದು ಹೆಲ್ತಿ ರಿಲೇಶನ್ಶಿಪ್ ಆಗಲ್ಲ. ನಿಮ್ದು ಒಂದು ರಿಲೇಶನ್ಶಿಪ್ ಹೆಲ್ತಿ ಆಗಿರೋದು ಕಾರಣ ಏನು ಅಂತ ಅನಿಸ್ತು ನಿಮಗೆ? ಟ್ರಾನ್ಸ್ಪರೆನ್ಸಿ. ಓಕೆ. ಮತ್ತೆ ನಾನು ಹೆಂಡತಿ ಪ್ರತಿಯೊಂದು ಗೊತ್ತಿತ್ತು, ಹಂಗಾಗಿ ಏನು ತೊಂದರೆ ಇರಲಿಲ್ಲ ನನಗೆ. ಅವಳು ಏನಾದ್ರು ಮಾಡಕ್ ಮುಂಚೆ ನಾನೇ ಫಸ್ಟ್ ಡಿಸ್ಕಸ್ ಮಾಡ್ಬಿಡ್ತಿದ್ದೆ. ಯಾರೋ 3ನೇವ್ರು ಹೇಳೋ ಬದಲು ನಾವೇ ಹೇಳಿದ್ರೆ ಇನ್ನೂ ಒಳ್ಳೇದಲ್ಲ. 3ನೇವ್ರ ಕಡೆಯಿಂದ ಹೋದ್ರೇನೆ ಅವ್ರಿಗೆ ಬೇಜಾರಾಗೋದು. ಗಂಡನ ಹೇಳ್ಬಿಟ್ರೆ ನೀನ್ ಕಳ್ಳ ಆಗಿದ್ರು ಕಳ್ತನ ಮಾಡಿದೆ ಅಂದ್ರೂ ಅಕ್ಸೆಪ್ಟ್ ಮಾಡಿ ಹೇಳ್ತಾಳೆ ನೆಕ್ಸ್ಟ್ ಮಾಡ್ಬೇಡ ಅಂತ. ನಾನು ಸಿಕ್ಕಾಕೊಂಡು ಪೊಲೀಸವ್ರು ಕರ್ಕೊಂಡು ಹೋಗಿ ಗೊತ್ತಾದ್ರೆ ಅವಳಿಗೆ ಎಷ್ಟು ಬೇಜಾರಾಗುತ್ತೆ. ನಿಜ ನಿಜ. ಅತ್ತೆ ಸೊಸೆ ಹೇಗಿದ್ರು? ತುಂಬಾ ಚೆನ್ನಾಗಿದ್ರು. 2 ಜಡೆ ಸೇರಲ್ಲ ಅಂದ್ರಲ್ಲ. ನಾನ್ ಏನಕ್ಕೆ ಕೇಳಿದ್ದಂದ್ರೆ, ಇವಾಗ ನಮ್ಮ ಮನೇಲಿ ಆ ತರ ಸಮಸ್ಯೆ ಇರ್ಲಿಲ್ಲ. ನಮ್ಮ ಮನೇಲಿ ಅವಳನ್ನ ಮಗಳ ಅಂತಾನೆ ಕರಿತಾ ಇದ್ದು. ಯಾಕಂದ್ರೆ ನಮ್ಮ ಮನೇಲಿ ಒಂದು ಹೆಣ್ಮಗು ಇತ್ತು, ಅವ್ರನ್ನು ಬೇರೆಯವ್ರ ಮನೆ ಕೊಟ್ಟಿದ್ದೀವಿ. ನಾವಿಲ್ಲಿ ಹೆಂಗೆ ಇಷ್ಟು ಚೆನ್ನಾಗಿರ್ತೀವೋ ಅವರು ಅಲ್ಲ ಅಷ್ಟು ಚೆನ್ನಾಗಿರ್ತಾರೆ. ಆಮೇಲೆ ಇಲ್ಲಿ ಜನಕ್ಕೆ ಹೆಂಗಾಗಿದೆ ಅಂದ್ರೆ, ನಿಮ್ಗಾದ್ರೆ ಮಾತ್ರ ನೋವು, ಬೇರೆಯವ್ರ ನೋವು ನಿಮ್ಗೆ ಕಾಣಿಸೋದೇ ಇಲ್ಲ. ಮಾಡ್ಬಾರ್ದು. ನಿಜ. ಹರ್ಷಿತಾ ಅವರು ಹೇಗೆ ಸಿಕ್ಕರು? ಕಾಲೇಜ್ ಅಲ್ಲಿ ಸಿಕ್ಕದ್ರ ಅಥವಾ ಹೆಂಗೆ ಸಿಕ್ಕಿದ್ದು ಹರ್ಷಿತಾ? ನನ್ನ ಕ್ಲಾಸ್ಮೇಟ್ ಅಲ್ಲ, ಅವ್ರ ಮನೆ ಹತ್ರ ನನ್ನ ಕ್ಲಾಸ್ಮೇಟ್ಸ್ ಇದ್ರು. ಅವ್ರನ್ನ ಮೀಟ್ ಮಾಡಕ್ ಹೋದಾಗ ನಾನು ಹರ್ಷಿತಾನ್ ಮೀಟ್ ಮಾಡಿದ್ದು, ಹಂಗೆ ಪರಿಚಯ ಆಗಿದ್ದು. ನನ್ನ ಕ್ಲಾಸ್ಮೇಟ್ ಫ್ರೆಂಡ್ ಅವರು, ಅವ್ರನ್ನ ಭೇಟಿ ಆಗಕ್ ಹೋದಾಗ ಅವ್ರನ್ನ ಹಂಗೆ ಪರಿಚಯ ಆಗಿದ್ದು. ನಾನು ಯಾವ ಮನೇಲಿ ನೋಡಿದ ಹರ್ಷಿತಾನ ಅದೇ ಮನೆಯಲ್ಲೇ ಮದುವೆ ಆಗಿದ್ದು. ಅದೇ ಮನೇಲೆ ಮದುವೆ ಆಗಿದೆ? ಅದೇ ಮನೇಲಿ ಅಂದ್ರೆ ನಾನು ಯಾವತ್ತು ಫಸ್ಟ್ ಡೇ ಅವ್ರನ್ನ ಎಲ್ಲಿ ನೋಡೋದ್ನಲ್ಲ ಅದೇ ಮನೇಲಿ ಇದ್ರಿ, ಇವತ್ತು ಅಲ್ಲೇ ಮದುವೆ ಆಗಿದ್ದು. ಹೇಗೆ ಪ್ರಪೋಸ್ ಮಾಡಿದ್ರಿ? ನಮ್ಮದು ತುಂಬಾ ಹಳೆ ಕತೆ. ಅಲ್ಲ, ನಮಗೊಂದು ಕ್ಯೂರಿಯಾಸಿಟಿ. ಏನ್ ಅವಾಗ ಟೆಕ್ಸ್ಟ್ ಮೆಸೇಜ್ ಇದ್ದಿದ್ದು, ಫೋನ್ ಇರಲಿಲ್ಲ. ಅವ್ರ ತಾಯಿ ಫೋನು ಅಂದ್ರೆ ಅದು ಟೈಮಿಂಗ್ ಇರುತ್ತೆ, ಹಾಲಾಗ್ದಂಗೆ ಆ ಸೈರನ್ ಬಂದಾಗೆ ಫೋನ್ ಮಾಡ್ಬೇಕು. ಅವ್ರಿಗೂ ತುಂಬಾ ಭಯ ಇತ್ತು ಹಂಗಂದ್ರೆ? ಸಿಕ್ಕಾಪಟ್ಟೆ ಭಯ. ಅಂದ್ರೆ ಭಯಕ್ಕಿಂತ ಮರ್ಯಾದೆಗೆ ಅಂಜೋ ಜನ ನಾವು. ಹೌದು. ಅವ್ರು ಅಲ್ಲಿ ಭೇಟಿ ಆದ್ಮೇಲೆ ಹೆಂಗೆ ಆ ಒಂದು ಫೋನ್ ಅಲ್ಲಿ ಮೆಸೇಜ್ಗಳ ಮೂಲಕ ಶುರು ಆಯ್ತು?
ಅದಾದ್ಮೇಲೆ ಭೇಟಿ ಆಗ್ತಿದ್ರಾ ಹೇಗೆ, ಹೆಂಗ್ ಮೇಡಮ್ ಪ್ರಪೋಸ್ ಅವರು ಮಾಡಿದ್ರಿ? ಕಾಲೇಜಿಗೆ ಬಂದು ಅವ್ರು ಓದಿದ ಕಾಲೇಜು ಶೇಷಾದ್ರಿಪುರಂ, ಶೇಷಾದ್ರಿಪುರಂ. ಓಕೆ. ಡಿಗ್ರಿ ಮಾಡಿದ್ದು ಮೌಂಟ್ ಕಾರ್ಮಲ್, MBA ಮಾಡಿದ್ದು CMR. ನನಗೂ ಈ ಕಾಲೇಜಿಗೆಲ್ಲ ಸಂಬಂಧ ಇಲ್ಲ. ಓಕೆ. ಭೇಟಿ ಆಗ್ತಾ ಇದ್ವಿ ಅಂದ್ರೆ ಒಂದ್ 3 ತಿಂಗಳು 6 ತಿಂಗಳು ಒಂದ್ಸರಿ ಭೇಟಿ ಆಗ್ತಾ ಇದ್ವಿ. ಓಕೆ. ಅಂದ್ರೆ ನನ್ಗೇನ್ ಅರ್ಥ ಆಗಿದೆ ಅಂದ್ರೆ ಎಷ್ಟು ವೆಯ್ಟ್ ಮಾಡ್ತೀಯೋ ಆ ರಿಲೇಶನ್ಶಿಪ್ ಅಷ್ಟು ದೂರ ಬರುತ್ತೆ. ಹರ್ಷಿತ್ ಅವ್ರನ್ನ ಫಸ್ಟ್ ನೋಡಿದಾಗ ಇವಳು ಮದ್ವೆ ಆದ್ರೆ ಇವಳನ್ನ ಆಗ್ಬೇಕಪ್ಪ ಅಂತ ಅನ್ಸಿದ್ದುಂಟ? ಹಂಗೆಲ್ಲ ಅನ್ಸಿಲ್ಲ. ಶೀಸ್ ಮೈ ಸೋಲ್ ಮೇಟ್ ಅಷ್ಟೇ. ಶೀಸ್ ಮೈ ಸೋಲ್ ಮೇಟ್. ಅವಳು ಹೆಂಗೆ ಇದ್ದಿದ್ರು ಐ ವುಡ್ ಹ್ಯಾವ್ ಅಕ್ಸೆಪ್ಟೆಡ್ ಇಟ್. ಯಾಕೆ, ಕಾರಣ ಏನು? ಹರ್ಷಿತ್ ಅವ್ರು ಅಷ್ಟೊಂದು ಇಷ್ಟ ಆಗಕ್ಕೆ ಕಾರಣ ಏನು ಪ್ರಶಾಂತ್? ಪರ್ಸನಾಲಿಟಿ ಇರ್ಬೋದು, ಅವ್ರ ಬಿಹೇವಿಯರ್ ಇರ್ಬೋದು. ಓಕೆ. ಇನ್ನು ಕೆಲವೊಂದು ಇರುತ್ತಲ್ಲ, ಕೆಲವರು ಬುದ್ಧಿ ನೋಡಿ ಕೆಲವರು ಮಾತಿಗೆ ಇಷ್ಟಪಡ್ತಾರೆ, ಕೆಲವರು ಅಂದಕ್ಕೆ ಬೀಳ್ತಾರೆ. ಯಾವತ್ತು ಹುಡುಗರು ಅಂದಕ್ಕೆ ಬೀಳ್ಬಾರ್ದು, ಹುಡುಗಿಯರು ದುಡ್ಡಿಗೆ ಬೀಳ್ಬಾರ್ದು. ಅವಾಗ್ಲೇ ಇದೆಲ್ಲ ಆಗೋದು, 3 ತಿಂಗಳು ಡೈವರ್ಸ್ ಆಗೋದು ಅವಾಗ್ಲೇ. ಓಕೆ. ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಡ್ಬಿಟ್ರಾ ಹೇಗೆ, ಟೈಮ್ ತಗೊಂಡ್ರಾ ಹೇಗೆ? ಮೇಡಮ್ ನಾನು ಒಂದು 8 ವರ್ಷ ಹಿಂಗೆ ಮಾಡಿದೀವಿ. ಅಂದ್ರೆ ಜಗಳ ಆಡ್ಕೊಂಡು 8 ವರ್ಷ ಕಳೆದ್ಬಿಡ್ವಿ. ಜಗಳ ಆಡ್ಕೊಂಡೆ 8 ವರ್ಷ? ಜಗಳ ಅಂದ್ರೆ ಕಾಲೇಜ್ ಟೈಮ್ ಅಲ್ಲಿ 25 ವಯಸ್ಸಿಗೆ ಮುಂಚೆ ಏನಾಗುತ್ತಲ್ಲ, ಅದು ಬೋಲ್ಡ್ ಡಿಸಿಷನ್ಸ್ ಆಗಿರಲ್ಲ, ಹುಡುಗಾಟಿಕೆನೆ ಅದು. ಅದಕ್ಕೆ 25 ಆದ್ಮೇಲೆ ನಾವು ಡಿಸೈಡ್ ಮಾಡಿ ಮದ್ವೆ ಆಗ್ತೀವಿ ಅಂದಾಗ ನನ್ನ ಹೆಂಡತಿ ಒಂದು ಮದ್ವೆ ಆದ್ಮೇಲೆ ಒಂದು ವಿಡಿಯೋ ಹೇಳ್ತಾಳೆ, ವಿ ಡಿಡ್ ಇಟ್ ಅಂತ. ಇಷ್ಟೆಲ್ಲ ಆಬ್ಸ್ಟಿಕಲ್ಸ್ ಬಂದ್ರು ಸಮಾಧಾನ ಮಾಡಿ ಅದನ್ನ ಹೊಂದಾಣಿಕೆ ತಗೊಂಡೋಗಿ ಆದ್ರೆ ಅದು ಸಂಸಾರ ಆಗೋದು. ನನ್ನ ಹೆಂಡತಿಗೆ ನಾನು ಮಾಡೋ ಕೆಲಸದಲ್ಲೆಲ್ಲ ಖುಷಿ ಇತ್ತು. ಎರಡೇ ಹೇಳ್ತಾ ಇದ್ಲು, ಗುಂಡ ನೀನ್ ಟೈಮ್ ಕರೆಕ್ಟಾಗಿ ಊಟ ತಿನ್ನಲ್ಲ, ಅದ್ ಬಿಟ್ರೆ ಮನೆಗೆ ಬೇಗ ಬರಲ್ಲ, ಇದೆರಡು ಬಿಟ್ರೆ ನಿನ್ಗೆ ಯಾರು ಏನು ಕರೆಕ್ಷನ್ ಮಾಡೋ ಅಷ್ಟು ಇದಿಲ್ಲ, ಸಾಕು. ನಮ್ಗೆ ನೀಡ್ ಅಷ್ಟೇ ಇದಿಲ್ಲ ಲೈಫಲ್ಲಿ, ಗ್ರೀಡ್ ಇರ್ಲಿಲ್ಲ. ಹೇಳೋಳು, ಗುಂಡ ಒಂದು 5 ಜನ ಓದ್ಸೋ, ಹುಡುಗಿರ್ನ ಹೆಣ್ಮಕ್ಳನ್ನ ಓದ್ಸೋ, ತಂದೆ ತಾಯಿ ಇರಲ್ಲ, ಕಷ್ಟ ಇರುತ್ತೆ, ಓದ್ಸೋ 5 ವರ್ಷ, ಒಂದು 5 ಜನನ ಓದ್ಸೋ ಅಂತ ಹೇಳಿದ್ದೆ, ಓದಿಸ್ತೀನಿ ಅಂತ. ಆದ್ರೆ ಇವತ್ತು ಓದಿಸಿದ್ರು ಅವಳಿಲ್ಲ ಅಷ್ಟೇ. ಏನ್ ಕನ್ಸು ಕಟ್ಕೊಂಡಿದ್ರು? ಯಾಕಂದ್ರೆ ಈಗ ಮದ್ವೆ ಆ ಟೈಮಲ್ಲಿ ಮಾತಾಡ್ಬೇಕಾದ್ರೆ ನಾವೇ, ಈಗ ನನ್ನ ಹಸ್ಬೆಂಡ್ ಜೊತೆನೆ ಮಾತಾಡ್ಬೇಕಾದ್ರೆ ಒಂದಷ್ಟು ಕನ್ಸುಗಳಿರತ್ತೆ ನಮಗೆ. ಓಕೆ, ನಾವ್ ಹಿಂಗ್ ಬದುಕಬೇಕು, ನಾವ್ ಈ ರೀತಿ ಮಾಡ್ಬೇಕು, ನಮ್ದು ಈ ತರ ಪ್ಲಾನ್ಸ್ ಇರುತ್ತೆ, ಹಿಂಗೆ ಅಂತ. ಹರ್ಷಿತ್ ಅವರು ನಿಮ್ಮೊಟ್ಟಿಗೆ ಹಂಚ್ಕೊಂಡಂತಹ ನೆನಪುಗಳಾಗಿರ್ಬೋದು, ಅದು ಯಾವ ತರ ಇತ್ತು ಅಂತ ಹೇಳಿ ನಿಮ್ಮಿಬ್ರದ್ದು ಪ್ಲಾನ್ಸ್? ಪ್ಲಾನ್ಸ್ ಅಂದ್ರೆ ಒಂದು ಕಮರ್ಷಿಯಲ್ ಪ್ರಾಪರ್ಟಿ ರೆಡಿ ಆಗ್ತಾ ಇದೆ. ಅವಳು ಕೇಳಿದ್ದು ಒಂದೇ, ಗುಂಡ ನಾನು ನೀನು ಆ ಬಿಲ್ಡಿಂಗ್ ಪೂಜೆ ಮಾಡೋಣ, ಇಷ್ಟೆಲ್ಲ ಕಷ್ಟಪಟ್ಟು ಆ ಬಿಲ್ಡಿಂಗ್ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ನಾನು ಹೋಟ್ಲಿದ್ದ ಜಾಗ ಅದು ಆಗುತ್ತೆ, ಜೊತೆಲಿ ಪೂಜೆ ಮಾಡೋಣ ಅಷ್ಟೇ. ಅದು ಬಿಟ್ರೆ ನಾನು ಇನ್ನು ಯಾವುದು ಪೆಂಡಿಂಗ್ ಇಟ್ಟಿಲ್ಲ. ಅವಳು ಕನ್ಸಲ್ಲಿ ಬಂದ್ರೆ ಬೆಳಗ್ಗೆಗೆ, ಅಂದ್ರೆ ನಾವು ಅವಳೇನು ದೊಡ್ಡದೆಲ್ಲ ಏನು ಕೇಳ್ತಾ ಇರಲಿಲ್ಲ. ನಂಗೆ ತಾಜ್ ಮಹಲ್ ಕಟ್ಕೊಡು, ನಂಗೆ ಬಿಲ್ಡಿಂಗ್ ಕಟ್ಕೊಡು, ಎಕ್ಸ್ಪೆಕ್ಟೇಷನ್ಸ್ ಏನಿರಲಿಲ್ಲ. ಅವಳಿಗೇನು, ಅವಳಿಗೆ ನಾನು, ನನಗೆ ಅವಳು, ಇಷ್ಟು ಅನ್ಯೋನ್ಯತೆ ಇತ್ತು. ಅದಿಷ್ಟು ಅವ್ರು ಕಟ್ಟಿರೋ ಕನಸುಗಳೆಲ್ಲವೂ ಕೂಡ ಫುಲ್ಫಿಲ್ ಮಾಡಿದ್ರಿ ನನಗೂ ಅನ್ಸುತ್ತೆ. ಯಾಕಂದ್ರೆ ಮದುವೆ ಆಗಿದ ತಕ್ಷಣ ಅವಳು 4 kg ದಪ್ಪ ಆದ್ಲು. 4 kg ದಪ್ಪ? ಚೆನ್ನಾಗಿ ಖುಷಿ ಆದ್ರೆ ಅಂತ ದಪ್ಪ ಆಗೋದು. ಹೌದು. ಓಕೆ. ಈಗ ಅವ್ರ ಹೆಸರುಗಳಲ್ಲಿ ಯಾವ್ಯಾವ ತರದ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ಯಾವ್ಯಾವ ತರದ ಕೆಲಸಗಳನ್ನ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಮೇಡಮ್ ಇವಾಗ ಅವಳ ಹೆಸರಲ್ಲಿ ಒಂದು ಟ್ರಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದು ನೆಕ್ಸ್ಟ್ ಇಯರ್ ಅಷ್ಟೇ ಒಂದು ಸ್ಕೂಲ್ ಓಪನ್ ಆಗುತ್ತೆ. ಅವ್ರ ಹೆಸರಲ್ಲೇನಾ? ಅವ್ರ ಹೆಸರಲ್ಲಿ ಮಾಡಕ್ಕಾಗಲ್ಲ, ಅವ್ರ ಹೆಸರು ಆ ಟ್ರಸ್ಟ್ ಅಂಡರಲ್ಲಿ ಬರುತ್ತಿದ್ದು. ಇವಾಗಲೇ ನೀವು ಕೇಳಿದ್ರಿ, ಜನ ಕೇಳ್ತಾರಂತೆ ಏನಕ್ಕೆ ಎಲ್ಲ ಅವ್ರ ನನ್ನ ಹೆಂಡತಿ ಫೋಟೋ ಹಾಕಿದ್ರು ನಾನು ಲೆಕ್ಕ ಕೊಡ್ಬೇಕು. ಈಗ ಫ್ಯೂಚರ್ ವಿಚಾರ ಅಂತ ಬಂದಾಗ ನಾವು ಇದೇ ತರ ಬದುಕಬೇಕು, ನಾವು ಹಿಂಗೆ ಇರಬೇಕು, ನಮಗಿಷ್ಟು ಮಕ್ಕಳು ಬೇಕು, ಆ ಥರದ್ದು ಏನಾದ್ರೂ ಕನಸುಗಳನ್ನ ಕಂಡಿದ್ದೀನ ಮದುವೆ ಟೈಮಲ್ಲಿ ಎಲ್ಲ? ಮೇಡಮ್ ನಾನೇನ್ ಗೊತ್ತಾ, ನಾವು 4 ಜನಕ್ಕೆ ಮಾದರಿ ಆಗ್ಬೇಕು. ಯಾಕಂದ್ರೆ 14 ವರ್ಷ ಲವ್ ಮಾಡಿ, ಎಲ್ಲಾರು ಲವ್ ಮಾಡಿ ಮದುವೆ ಆದಾಗ 6 ತಿಂಗಳು ವಾಪಸ್ ಬಂದಿರೋರು ಇದಾರೆ. ಅಪ್ಪ ಅಮ್ಮ ಮಾತು ಕೇಳ್ದೆ ಮದುವೆ ಆಗಿರ್ತಾರೆ, ಪ್ರೀತಿಸಿ ವಾಪಸ್ ಬಂದಿರೋರು ಇದಾರೆ. ಅದಕ್ಕೆ ನಾನು ಹೇಳಿದೆ, ಇವ್ರಿಗೆಲ್ಲ ಮಾದರಿ ಆಗ್ಬೇಕು. ನಿನ್ನ ನೋಡಿದ್ರೆ ಅನ್ಸ್ಬೇಕು ಈ ತರ ಜೀವನ ಮಾಡಬಹುದು ಅಂತ. ಯಾವತ್ತು ಎಕ್ಸ್ಪೆಕ್ಟೇಷನ್ ಇರಲ್ಲ ಅವತ್ತೇನು ಸಮಸ್ಯೆ ಬರಲ್ಲ. ನಿಮ್ಗೆಲ್ಲ ಬೇಕು ಅಂದ್ರೆ ಊಟ ಒಂದೇ ಮನುಷ್ಯ ಸಾಕು ಅನ್ನೋದು, ಇನ್ನೆಲ್ಲ ಬೇಕು. ಮನೇಲೆಲ್ಲ ಒಪ್ಕೊಂಡ್ರ ನಿಮ್ ಮದುವೆಗೆ? ಮೇಡಮ್ ನಮ್ಮನೇಲಿ ನಾನು ಮುಂಚೆನೆ ಹೇಳಿದ್ದೆ, ಫಸ್ಟ್ ಹೇಳ್ಬಿಟ್ಟು ಹೇಳಿದ್ದೆ. ಹೇಗಿತ್ತು ರಿಯಾಕ್ಷನ್ ಅವ್ರದೆಲ್ಲ? ಮೇಡಮ್ ಏನಿಲ್ಲ, ಕೇಳಿದ್ರು, ಹುಡುಗಿ ನೋಡಿದ್ರು, ನಿನ್ಗೆ ಆ ಹುಡುಗಿನೇ ಜಾಸ್ತಿ ಆದ್ಲು ಬಿಡು ಅಂದ್ರು. ಅವ್ರೇನ್ ಓದಿರೋದು? MBA ಮಾಡಿದ್ರು. MBA ಮಾಡಿದ್ರು. ಅವ್ರು ಕೆಲಸ ಮಾಡ್ತಾ ಇದ್ರು, ಟೆಸ್ಕೋ ಅನ್ನೋ ಕಂಪ್ನಿಯಲ್ಲಿ ಮಾಡ್ತಾ ಇದ್ರು. ರೀಸೆಂಟ್ ಆಗಿ ಟಾರ್ಗೆಟ್ ಬಂದಿದ್ರು. ಅವಳಿಗೆ ಒಂದು 55,000 ಸಂಬಳ ಇತ್ತು. ಶಿ ವಾಸ್ ಇಂಡಿಪೆಂಡೆಂಟ್ ಫೀಮೇಲ್. ಆದ್ರೆ ಆ ಇಂಡಿಪೆಂಡೆನ್ಸಿ ನನ್ನ ಹತ್ರ ತೋರಿಸ್ತಾ ಇರ್ಲಿಲ್ಲ. ಅದು ನಾನು ದುಡಿತೀನಿ ನಾನು ಅಂತ ಬಂದ್ಮೇಲೆ ಅಲ್ಲಿ ಕಷ್ಟ ಬದುಕೋದು. ನಾವು ಅಂತಿದ್ರೇನೆ ಜೀವನ. ಅವ್ರ ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿರೋದು ಸರ್?
ಮೇಡಮ್ ನಮ್ಮ ಮಾವನಿಗೆ ಪ್ಯಾರಲೈಸ್ ಆಗಿದೆ, ಮನೇಲಿದ್ದಾರೆ. ನಮ್ಮ ಅತ್ತೆ ಅವ್ರನ್ನ ನೋಡ್ಕೊಳ್ತಾರೆ, ನಡೀತಾ ಇದೆ. ಅವ್ರ ಅಣ್ಣ ಒಬ್ರಿದ್ದಾರೆ, ಅವ್ರು ಕೆಲಸ ಮಾಡ್ತಾರೆ. ಓಕೆ. ನಮ್ಮ ಮಾವನಿಗೆ ಹುಷಾರಿಲ್ದಾಗೆಲ್ಲ ಆಲ್ಮೋಸ್ಟ್ ಟೇಕ್ ಕೇರ್ ಮಾಡಿರೋದು ಹರ್ಷಿತಾನೆ. ಓಕೆ. ಬಟ್ ನನ್ನ ಒಂದು ವಿಚಾರ ಗಮನಿಸಿದಾಗ ನನಗೆ ಒಂಥರ ಅನ್ಸ್ಬಿಡ್ತು. ಅಂದ್ರೆ ನೀವು ನಿಮ್ಮ ಮಾವ ಕಾಲ್ ಮಾಡಿದ್ರು, ನಾನು ಮುಂದೆನೆ ಕಾಲ್ ಮಾಡಿದ್ರು. ಅವ್ರನ್ನ ನೀವು ಟ್ರೀಟ್ ಮಾಡಿದಂತಹ ರೀತಿ ಇರ್ಬೋದು. ನೀವು ಫಸ್ಟ್ ಅಂದ್ರೆ ಈಗ ಏನೋ ಮಗಳಿಲ್ಲ, ನನಗೂ ಸಂಬಂಧ ಇಲ್ಲ ಅನ್ನೋರು ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ. ಏನೋ ಬಿಟ್ಟು ಹೋದ್ರು, ಆಯ್ತು ಮುಗೀತು ಅನ್ನೋ ಥರ ಅವ್ರ ಫ್ಯೂಚರ್ ನೋಡ್ಕೊಳ್ಳೋದು ಜಾಸ್ತಿ. ಬಟ್ ಈಗಲೂ ಅವ್ರು ನಿಮಗೆ ಕಾಲ್ ಮಾಡ್ತಾರೆ, ಅವ್ರು ನಿಮ್ ಜೊತೆ ಮಾತಾಡ್ತಾರೆ. ಹೌದು, ಏನೋ ಪ್ರತಿದಿನ ಮಾಡೇ ಮಾಡ್ತಾರೆ. ನಮ್ಮ ಮಾವನ ಏನೋ ಸಮಸ್ಯೆ ಇದ್ರು ಹೇಳ್ತಾರೆ, ಸ್ಪಂದಿಸೋದ್ರಲ್ಲಿ ಏನ್ ತಪ್ಪಿಲ್ಲ. ಆಮೇಲೆ ಹೆಂಡತಿ ಮಗಳು ಕೊಟ್ಟ ಮಾವ ಅಂದ್ರೆ ಕಣ್ ಕೊಟ್ಟ ದೇವ್ರಿದ್ದಂಗೆ. ಆಮೇಲೆ ಅದು ನಂದೇ ಮನೆ. ನಮ್ಮನೆ ಇವಾಗ ಏನೋ ಒಂದು ಅಚಾನಕವಾಗಿ ಹಿಂಗಾಯ್ತು ಅಂದ್ರೆ ಅದೇ ಹೆಂಗ್ ಮನೆ ಬಿಡಕ್ಕಾಗತ್ತೆ? ನಮ್ಮ ಅತ್ತೆ ನನ್ನ ದೊಡ್ಡ ಮಗ ಅಂತಾನೆ ಟ್ರೀಟ್ ಮಾಡೋದು. ಆಮೇಲೆ ತುಂಬಾ ಒಳ್ಳೆ ಜನ ಅವರು. ಫಸ್ಟ್ ಇಂದಾನು ಪರಿಚಯ ಇದ್ರ ಅವರು ನಿಮಗೆ? ಮೇಡಮ್, ನಾನು ನವೆಂಬರ್ ಅಲ್ಲಿ ಎಂಗೇಜ್ಮೆಂಟ್ ಆದ್ನ, ಅಕ್ಟೋಬರ್ ಅಲ್ಲೇ ನನ್ಗೆ ಪರಿಚಯ ಆಗಿದ್ದು. ಅಕ್ಟೋಬರ್ ಅಲ್ಲಿ ಪರಿಚಯ ಆಗಿದ್ದು? ಅಂದ್ರೆ ನಾನು ಎಲ್ಲೂ ಕಾಣಿಸ್ತಾನೆ ಇರ್ಲಿಲ್ಲ, ಈ ತರ ಅವ್ರ ಕ್ಲೂ ಇರ್ಲಿಲ್ಲ. ನನ್ ಮದ್ವೆ ಎಂಗೇಜ್ಮೆಂಟ್ ಆಗಕ್ಕೆ 2 ತಿಂಗಳು ಮುಂಚೆನೆ ನನ್ನ ಜೊತೆಲಿ ಇದ್ದವ್ರಿಗೂ ಗೊತ್ತಿ. 10 ವರ್ಷ ನನ್ನ ಜೊತೆ ಫ್ರೆಂಡ್ಸ್ ಇದಾರೆ. ಯಾರೋ ಲವ್ ಮಾಡ್ತಾ ಇರ್ಬೋದು, ಅಸಂಪ್ಷನ್ ಅಲ್ಲೇ ಇದ್ರು. ಯಾರು ಏನು ಒಂದೇ ಒಂದು ಫೋಟೋ ರಿವೀಲ್ ಮಾಡಿರ್ಲಿಲ್ಲ. ಎಲ್ಲೇ ಒಂದೇ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ನಾನು ಎಲ್ಲೂ ಕಾಣಿಸಿರ್ಲಿಲ್ಲ. ಓಕೆ. ನೀವು ಅಪ್ರೋಚ್ ಮಾಡ್ಲಿಲ್ವಾ ಅವ್ರಿಗೆ, ನಿಮ್ ಮಗಳನ್ನೆಲ್ಲ ಈ ತರ ಇಷ್ಟಪಡ್ತಾ ಇದೀನಿ, ಮದ್ವೆ ಆಗ್ಬೇಕು, ಆ ತರದ್ದೇನೋ ಅಪ್ರೋಚ್ ಇರ್ಲಿಲ್ವಾ ನಿಮ್ ಕಡೆಯಿಂದ ಅವ್ರಿಗೆ ಅಂತ? ಇಲ್ಲ, ನಮ್ ತಂದೆ ತಾಯಿಗೆ ಹೇಳಿದ್ದೆ. ನಮ್ಮ ಮನೇಲಿ ರೆಡಿ ಇದ್ರು. ಒಂದು ಕನೆಕ್ಷನ್ ಬೇಕಲ್ಲ. ಇವಾಗ ನೀವು ನನಗೆ ಅಪ್ರೋಚ್ ಮಾಡಿದ್ರೆ ಯಾರೋ ಒಬ್ರು ಬೇಕಲ್ಲ ಕನೆಕ್ಟ್ ಮಾಡಕ್ಕೆ. ಅದೇ ತರನೇ ಅವ್ರ ಅಣ್ಣ ಒಬ್ರು ಇದಾರೆ, ಅವ್ರು ನನ್ನ ಕರೆದು ಮಾತಾಡಿ ಕೇಳಿದ್ರೆ ಏನ್ ಮಾಡ್ತಾ ಇದೆ ಅಂತ. ನಾನು ಹೇಳಿ ಈ ತರ ಇದೆ ಅಂತ. ಅವಾಗ ಅವ್ರು ಹೋಗಿ ಅವ್ರ ಮನೇಲಿ ಮಾತಾಡಿ ಒಪ್ಸಿ ಮದ್ವೆ ಆಗಿದ್ದು. ಅಂದ್ರೆ ನನ್ ಮದ್ವೆಗೆಲ್ಲ ಏನಂತ ಅಡೆತಡೆ ಏನ್ ಬರ್ಲಿಲ್ಲ. ಓಕೆ. ಪ್ರಶಾಂತ್ ಅವರೇ, ಇನ್ನೊಂದು, ಪ್ರೀತಿನ ಬೇರೆ ಬೇರೆ ತರದ ರೀತಿಲಿ ವರ್ಣಿಸ್ತಾರೆ ಕೆಲವರು. ಪ್ರೀತಿಗೆ ಸಾವಿಲ್ಲ, ಪ್ರೀತಿ ಕುರುಡು, ಈ ರೀತಿ ಏನೇನೋ ಹೇಳ್ತಿರ್ತಾರೆ. ನಿಮ್ ಪ್ರಕಾರ ನಿಜವಾದ ಪ್ರೀತಿ ಅಂದ್ರೆ ಏನು? ಈ ಪ್ರೀತಿಗೆ ಏನ ಡೆಫಿನೇಷನ್ ಕೊಡ್ತೀರಿ? ಡೆಫಿನೇಷನ್ ಕೊಡಲ್ಲ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಸ್. ಶ್ರೀರಾಮಚಂದ್ರ ಸೇತುವೆ ಕಟ್ಟಿದ್ರು ಕಪ್ಪಿ ಸೇನೆ ಕರ್ಕೊಂಬಂದು. ಏನಕ್ಕೆ? ಸೀತೆ ಮಾತೆಯನ್ನು ಮೀಟ್ ಮಾಡಕ್ಕೆ. ಪ್ರೀತಿ ಅಂದ್ರೆ ಅಷ್ಟೇ. ಬೇಕು ಅಂದ್ರೆ ಏನ್ ಬೇಕೋ ಮಾಡಿಸುತ್ತೆ ಪ್ರೀತಿ. ಮಾಡೋ ಉದ್ದೇಶ ಇರ್ಬೇಕಷ್ಟೇ. ಓಕೆ. ನೀವು ಯಾವತ್ತಾದ್ರೂ ಅನ್ಕೊಂಡಿದ್ರ ನಾನು ಪ್ರೀತಿನಲ್ಲಿ ಬೀಳ್ತೀನಿ ಅಂದ್ರೆ, ನೀವು ಕಾಲೇಜ್ ಹೋಗೋ ಟೈಮಲ್ಲಿ ಆಗಿರ್ಬೋದು ಅಥವಾ? ನಾನು ಯಾವತ್ತೂನು ಪ್ರೀತಿನ ಬೀಳ್ತೀನಿ, ಪ್ರೀತಿ ಮಾಡ್ತೀನಲ್ಲ. ನಾನು ಮದುವೆ ಆದ್ರೆ ಇವಳನ್ನ ಮದುವೆ ಆಗ್ತೀನಿ ಅಂತ ಅಷ್ಟೇ ಅನ್ಕೊಂಡಿದ್ದೀನಿ. ಅಲ್ಲ, ಪ್ರೀತಿ ಅನ್ನೋದು ಫಸ್ಟ್ ಯಾರ ಮೇಲೂ ಆಗೇ ಇಲ್ವಾ ನಿಮಗಾಗಾದ್ರೆ? ಮೇಡಮ್ ನೋಡಿ, ಖುಷಿಯಾಗಿ ಯಾರನ್ನೂ ನೋಡಿದಾಗ ಹೇಳ್ಬೋದೇ, ನೋಡ ಹುಡುಗಿ ಚೆನ್ನಾಗವಳೆ ಅಂತ ಅಷ್ಟೇ. ಅದನ್ನ ಪ್ರೀತಿ ಅಂತೆಲ್ಲ ಕ್ಯಾರಿ ಫಾರ್ವರ್ಡ್ ಮಾಡಿಲ್ಲ ನಾನು ಯಾವತ್ತು. ಎಸ್ ಎಸ್. ಆ ತರದ್ ಕ್ರಶ್ ಅಂತ ಯಾರಾದ್ರೂ ಫಸ್ಟ್ ಯಾರ್ದಾರು ಕ್ರಶ್ ಟೀಚರ್ಸ್ ಮೇಲಾಗಿರ್ಬೋದು? ಟೀಚರ್ ಇದ್ರೆ ಆದ್ರೆ ಅವ್ರ ಮದುವೆ ಆಗಿತ್ತು. ಟೀಚರ್ ಮೇಲೆ ಕ್ರಶ್ ಆಗಿತ್ತಾ? ಹೌದಾ? ಯಾವ ಸಬ್ಜೆಕ್ಟ್ ತಗೊಳ್ತಾ ಇದ್ರು? ಅವರ ಅಕೌಂಟ್ಸ್ ತಗೊಳ್ತಾ ಇದ್ರು. ಹೆಸರು ರಿವೀಲ್ ಮಾಡಂಗಿಲ್ಲ, ಫೋನ್ ಮಾಡ್ತಾರೆ ನನಗೆ. ಓಕೆ. ಎಷ್ಟನೇ ಕ್ಲಾಸ್ ಇದ್ದಾಗ? ಮೇಡಮ್, ನಾನು ಫಸ್ಟ್ ಪಿ ಯು ಅಲ್ಲಿ ಇದ್ದಾಗ ನಿಮಗೆ ಕ್ರಶ್ ಆಗಿತ್ತು? ಅಂದ್ರೆ ಪ್ರಶಾಂತ್ ಅವ್ರಿಗೂ ಕ್ರಶ್ ಆಗಿದೆ. ಟೀಚರ್ ಮೇಲೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಅಂತ ಆಗಿದ್ ಮೇಡಮ್. ನೋಡಕ್ ಚೆನ್ನಾಗಿದ್ದಾರೆ ಅಂತ ಆಗಿರ್ಲಿಲ್ವಾ? ಆಗಿತ್ತೇನೋ. ಓಕೆ, ಫೈನ್. ಇನ್ನು ಮದ್ವೆ ವಿಚಾರ ಕೂಡ, ಮದ್ವೆ ತುಂಬಾ ಅದ್ದೂರಿಯಾಗಿ ಇದನ್ನ ಮಾಡ್ಕೊಂಡಿದ್ರು, ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರು. ವಾವ್ ಅನ್ಸುತ್ತೆ. ಮದ್ವೆ ಆದ್ರೆ ಹಿಂಗಪ್ಪ ಆಗ್ಬೇಕು ಅಂತ. ಯಾರ್ದು ಅದೆಲ್ಲ ಪ್ಲಾನ್? ಹಿಂಗೆ ಮದ್ವೆ ಪ್ರತಿಯೊಂದು ಡಿಸ್ಕಷನ್ಸ್ ಮಾಡಿದ್ದೀನಿ. ಡಿಸಿಷನ್ಸ್ ನಿಮ್ದೆ. ಯಾಕೆ ಅವ್ರ ಡಿಸಿಷನ್ಸ್ ನೀವು ತಗೊಳ್ತಾ ಇರಲಿಲ್ವಾ? ಡಿಸ್ಕಸ್ ಮಾಡಿದ್ನಲ್ಲ ಆಲ್ರೆಡಿ. ಓಕೆ. ಅವ್ರ ಹತ್ರ ಏನ್ ಪ್ರತಿಯೊಂದು ಏನೇನ್ ಬೇಕು ಏನು. ಆಮೇಲೆ ನಾನು ಇವತ್ತವರೆಗೂ ಒಂದು ಬಟ್ಟೆ ಕೂಡ ಮದುವೆ ನಾನು ಸೆಲೆಕ್ಟ್ ಮಾಡ್ಲಿಲ್ಲ. ಅದೆಲ್ಲ ನಾನು ಹೆಂಡತಿ ನೋಡ್ತಾನೆ, ಸೈಜ್ ಅಷ್ಟೇ ಕೊಡ್ತಾ ಇದ್ದು. ಅಂಡ್ ಅವರು ಔಟ್ಫಿಟ್, ಆಮೇಲೆ ಅವಳು ಏನಂದ್ರೆ ಸಿಕ್ಕಾಪಟ್ಟೆ ಚೂಸಿ. ಹಿಂಗಿರ್ಬೇಕಂದ್ರೆ ಹಂಗೆ ಇರ್ಬೇಕು. ಅಷ್ಟು ನೀಟ್, ಅಷ್ಟು ಕ್ಲೀನು. ಹೌದು. ಏನಂತ ವರ್ಣಿಸ್ತೀರಾ ಅವ್ರ ಲುಕ್ ನೋಡಿದಾಗ? ಎಲ್ಲರೂ ಹೇಳ್ತಾರೆ ವಾವ್, ಬ್ಯೂಟಿ ಕ್ವೀನ್, ಎಷ್ಟು ಅಪ್ಸರೆ ತರ ಇದ್ದಾರೆ, ನೋಡಕ್ಕೆ ಚೆನ್ನಾಗಿದ್ದಾರೆ ಅಂತ. ಇಲ್ಲ, ಕೆಲವರು ಕಮೆಂಟ್ ಎಲ್ಲ ಹಾಕ್ತಿರ್ತಾರೆ. ನೀವು ಹರ್ಷಿತಾ ನೋಡಿದಾಗ ಏನ್ ಹೇಳ್ತೀರಾ? ಬ್ಯೂಟಿಫುಲ್ ಸೋಲ್. ಓಕೆ. ಅದು ನೋಡಕ್ ಚೆನ್ನಾಗಿರೋದ್ಕಿಂತ ಮನ್ಸು ಚೆನ್ನಾಗಿರ್ಬೇಕು. ಓಕೆ. ಬಟ್ ನೋಡಕ್ ಚೆನ್ನಾಗಿರೋರು ಸುಮಾರು ಜನ ಇದ್ದಾರೆ. ಹೌದು. ಬಟ್ ಕಳ್ಕೊಳ್ತೀನಿ ಹರ್ಷಿತಾನ ಇಷ್ಟು ಬೇಗ ಅಂದಾಗ ಮೇಡಮ್, ಇದು ನೋಡಿ, ಆಕ್ಸಿಡೆಂಟ್ ಅನ್ನೋದು ಹಿಂಗಾಗೋಗುತ್ತೆ. ಬಟ್
ವೈ ಹರ್ಷಿತಾ ಅನ್ಸ್ತಾ ಸರ್ ಅನಿಸ್ತು. ಏನಕ್ಕೆ? ಯಾಕಂದ್ರೆ ದುಡಿತಾ ಇದ್ಲು, ಅವ್ರ ಮನೆ ನೋಡ್ತಾ ಇದ್ಲು, ಅವ್ರ ಅಪ್ಪ ಅಮ್ಮನಿಗೆ ಹುಷಾರಿಲ್ದ ಇದ್ದಾಗ ಅವಳೇ ಟೇಕ್ ಕೇರ್ ಮಾಡ್ತಾ ಇದ್ಲು, ನನ್ನ ಹ್ಯಾಂಡ್ಲ್ ಮಾಡ್ತಾ ಇದ್ಲು. ಅವ್ರ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಗಂಡು ಮಕ್ಕಳಿಗಿಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಇತ್ತು. ಏನಕ್ಕೆ? ಏನು ಮಾಡಿದ್ರು? ಯಾಕಂದ್ರೆ ನಮ್ಗೆ ಗೊತ್ತಿದ್ದಂಗೆ ನಾನೇನು ಕರ್ಮ ಮಾಡಿಲ್ಲ. ಇವಾಗ ಅವಳು ಯಾವುದೇ ರೀತಿ ಮಾಡಿರೋದು ನನಗೆ ಗೊತ್ತಿಲ್ಲ. ಅಷ್ಟು ಪೂಜೆ ಮಾಡ್ತಾ ಇದ್ಲು, ಅಷ್ಟು ಶ್ರದ್ಧಾ ಭಕ್ತಿಯಿಂದ ಇದ್ಲು. ಆಮೇಲೆ ಅಪ್ಪ ಅಮ್ಮನ ಒಪ್ಸ್ಬಿಟ್ಟೆ ನಾವು ಮದುವೆ ಆಗಿದ್ದು, ಯಾರು ನಿಷ್ಠೂರ ಮಾಡ್ಕೊಂಡು ಮದುವೆ ಆಗಿಲ್ಲ. ಏನಕ್ಕೆ ಅಂದರೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ. ಯಾರನ್ನು ಕೇಳಕ್ ಆಗದೆ ಇರೋ ಪ್ರಶ್ನೆ ಇದು. ಯಾರನ್ನ ಕೇಳೋಣ ಪ್ರಶ್ನೆ ಕೇಳಿ? ಯಾವತ್ತಾದ್ರೂ ಬಂದಿದಾರ ಸರ್ ಕನ್ಸಲ್ಲೆಲ್ಲ? ಇವತ್ತರೆಗೂ ನನ್ನ ಕನ್ಸಲ್ಲಿ ಬಂದೇ ಇಲ್ಲ ಮೇಡಮ್. ನಂಬ್ತೀರ ನೀವು? ಯಾಕಂದ್ರೆ ಅದು ಅವಳಿಗೂ ಅನ್ಸಿರುತ್ತೆ ಮೋಸ ಆಯ್ತು. ಮೋಸ ಮಾಡಿದ್ ಭಗವಂತ, ನಾನಲ್ಲ, ನನ್ನ ಹೆಂಡತಿ ಅಲ್ಲ. ನನಗೆ ಬೇಜಾರಾಗ್ತದೆ ಸೀರಿಯಸ್. ಬೇಜಾರು ಮಾಡ್ಕೊಂಡ್ರೆ ಯಾವ ಪರಿಸ್ಥಿತಿನೂ ಬದಲಾವಣೆ ಮಾಡೋಕ್ಕಾಗಲ್ಲ ಮೇಡಮ್. ಅಕಸ್ಮಾತ್ ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ನಾನು ತಿರೋಗಿ ನನ್ನ ಹೆಂಡತಿ ಬದುಕಿದಿದ್ರೆ ನೀವು ಬದುಕಕ್ಕೆ ಬಿಡ್ತಾ ಇದ್ರಾ? ಅಲ್ಲ, ಬಟ್ ಇಷ್ಟೊಂದು ನೀವಿಟ್ಟಿರೋ ಪ್ರೀತಿ ಆಗಿರ್ಬೋದು ಅದೆಲ್ಲ ನೋಡಿದಾಗ ಬೇಜಾರಾಗುತ್ತೆ. ಬೇಜಾರು ಮಾಡ್ಕೊಂಡ್ರೆ ಜೀವನ ಮುಂದೆ ನಡ್ಸಕ್ ಆಗಲ್ಲ ಮೇಡಮ್. ಬಟ್ ನೀವು ಅಷ್ಟು ಸ್ಟ್ರಾಂಗ್ ಆಗಿದ್ದೀರಲ್ಲ ಸರ್. ಯಾಕಂದ್ರೆ ನನಗೆ ನಿಮ್ ಲವ್ ಸ್ಟೋರಿ ಎಲ್ಲ ಕೇಳ್ಬೇಕಾದ್ರೆ ತುಂಬಾ ಅಳು ಬರಕ್ ಸ್ಟಾರ್ಟ್ ಆಯ್ತು, ಒಂಥರ ಎಮೋಷನಲ್ ಆಗ್ಬಿಟ್ಟೆ. ನೀವು ಇಷ್ಟು ಸ್ಟ್ರಾಂಗ್ ಆಗಿ ಹೆಂಗ್ ತಗೊಂಡಿದ್ದೀರಾ ಅದನ್ನ ಅಂತ ಹೇಳಿ ತುಂಬಾ ಜನ. ಮೇಡಮ್, ರಿಯಾಲಿಟಿ ಅಕ್ಸೆಪ್ಟ್ ಮಾಡ್ಬೇಕು. ಎಷ್ಟೇ ಏನೇ ಮಾಡಿದ್ರು ದೇವದಾಸ್ ಆಗ್ಬಾರ್ದು. ನಾಳೆ ನನ್ನ ಹೆಂಡತಿನ ಬ್ಲೇಮ್ ಮಾಡ್ಬಿಡ್ತಾರೆ, ಅವಳು ಹಿಂಗ್ ಆಗಿದ್ದಕ್ಕೆ ಇವ್ನು ಹಿಂಗ್ ಆಗ್ಬಿಟ್ಟ ಅಂತ. ಇವತ್ತು ನಾನು 4 ಜನಕ್ಕೆ ಮಾದರಿ ಆಗೇ ಆಗ್ತೀನಿ. ಇವತ್ತು ನನಗೆ ಗುರ್ತಿಸ್ತಾರೆ, ಹರ್ಷಿತಾ ಗಂಡ ಇವನು ಅಂತ. ಆಮೇಲೆ ನನಗೂ ಎಮೋಷನ್ಸ್ ಎಲ್ಲ ಇದೆ. ಆದ್ರೆ ನಾನು ಇವತ್ತೇನಕ್ಕೆ ಅಂದ್ರೆ ಅಕ್ಸೆಪ್ಟೆನ್ಸಿ ಇರ್ಬೇಕು ಲೈಫಲ್ಲಿ. ಏನಾದ್ರೂ ಬದಲಾವಣೆ ಆಗತ್ತಾ? ಇನ್ನೂ 100 ಜನಕ್ಕೆ ದೇವ್ರ ಶಕ್ತಿ ಕೊಟ್ರೆ ಕೆಲಸ ಕೊಡೋಣ, ಅವಳ ಹೆಸರಲ್ಲಿ ಒಳ್ಳೆ ಕೆಲಸ ಮಾಡೋಣ ಅಷ್ಟೇ. ಇವಾಗ ನಂದು 2 ಮನೆ ನಾನು ನೋಡ್ಬೇಕು, ಇದೊಂದು ಕುಟುಂಬ, ಇದು 3ನೇ ಮನೆ. ಇವಾಗ ನಾನೇ ಹತ್ರ ಇವ್ರನ್ನೆಲ್ಲ ಯಾರು ಫೇಸ್ ಮಾಡೋದು? ಬೆಳಿಗ್ಗೆ ಆದ್ರೆ ನಾನು 30 ಜನ ನೋಡ್ಬೇಕು. ನಾವೆಷ್ಟು ಕಾನ್ಫಿಡೆಂಟ್ ಆಗಿರ್ತೀವೋ ನಮ್ಮಲ್ಲಿರೋರು, ನಮ್ಮ ಕುಟುಂಬದವ್ರು ಅಷ್ಟೇ ಕಾನ್ಫಿಡೆಂಟ್ ಆಗಿರ್ತಾರೆ. ನಾನೇ ಕುಗ್ಬಿಟ್ಟೆ ಅಂದ್ರೆ ಅವ್ರು ವಯಸ್ಸಾಗಿರೋರು ಎಷ್ಟು ದಿವಸ ಅಂತ ನೋಯಿಸ್ತೀರ ಅವ್ರನ್ನ? ಬಟ್ ಯಾವತ್ತಾರು ದೇವ್ರನ್ನ ಬೈಕೊಂಡ್ರ? ಯಾವತ್ತಾರು ನೀವು ಇಷ್ಟ? ಮೇಡಮ್ ನೋಡಿ, ನಾನು ಇವತ್ತು ದೇವ್ರನ್ನೇ ನಂಬೋದು. ಇನ್ನೂ ದೊಡ್ಡದೇನಾಗ್ತದೆ ದೇವ್ರ ಮೇಲೆ ನಂಬಿಕೆ ಇದೆ ನಿಮಗೆ? ಹೌದು ಮೇಡಮ್, ಈಗಲೂ ದೇವ್ರನ್ನ ಅಷ್ಟೇ ಪ್ರೀತಿ ಮಾಡ್ತೀರಾ? ಹೌದು. ಭಗವಂತ ಕನ್ಫ್ಯೂಸ್ ಆಗ ನಾನು ಬದುಕಿಲ್ಲ ಅಂದ್ರೆ ನನ್ನ ಹೆಸರು ಪ್ರಶಾಂತ್ ಅಲ್ಲ. ಯಾಕಂದ್ರೆ ಅವ್ರಿಗೂ ಒಂದ್ಸತಿ ಅನ್ಸ್ಬೇಕು, ಇವ್ರಿಗೆ ಯಾಕೆ ಹಿಂಗ್ ಮಾಡಿದೆ, ಏನ್ ಮಾಡಿದೆ ತಪ್ಪು ನಾನು? ಆಮೇಲೆ ನಾನು ಜನ ಇವಾಗ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಅಯ್ಯೋ ಪಾಪ ಅಂತಾರೆ. ಯಾರನ್ನ ಮಗಳು ಕೊಡ್ತಾರ? ನಮ್ಗೆ ಎಂಪತಿ ಬೇಕು ಲೈಫಲ್ಲಿ, ಸಿಂಪತಿ ಬೇಡ. ಅಯ್ಯೋ ಪಾಪ ಅನ್ಬಾರ್ದು ಯಾವತ್ತೂ. 4 ಜನ ಇವಾಗ ತಿಳ್ಕೊಂಡು ಮಾದರಿಯಾಗಿ ಅವ್ರವ್ರು ಮುಂದಕ್ಕೆ ಹೋಗ್ಬೇಕೆ ಹೊರತು ಹಿಂದೆ ತಿರುಗಿ ನೋಡಬಾರ್ದು. ಬಟ್ ಹೇಗೆ ಅದಾಗಿದ್ದು? ಹೆಂಗಿತ್ತು ಆ ಹಿಂದಿನ ದಿನ? ಹೆಂಗಿದ್ರು ಹರ್ಷಿತಾ ನಿಮ್ ಜೊತೆಗೆ? ಮೇಡಮ್, ಆ ಹಿಂದಿನ ದಿನ ಶುಕ್ರವಾರ ಒಂದಿನ ಪೂರ್ತಿ ನಮ್ಮ ಅತ್ತೆ ಮನೇಲಿ ಇದ್ದೆ. ನೀವಿದ್ರಿ? ಹರ್ಷಿತಾನ ನಾನು ಬೆಳಗ್ಗೆ ನನ್ನ ಕಾರಲ್ಲಿ ಕರ್ಕೊಂಡೋಗಿ, ನನ್ನ ಫ್ರೆಂಡ್ ಅವ್ರ ತಂದೆ ತೀರೋಗಿದ್ರು, ನಾನು ಅಲ್ಲಿ ಸಾವು ಹೋಗ್ಬೇಕಿತ್ತು. ಕಾರಲ್ಲಿ ಕರ್ಕೊಂಡೋಗಿ ನನ್ನ ತಮ್ಮನ್ ಕರ್ಸಿ ಅಲ್ಲಿ ಕಳಿಸಿದೆ ನಮ್ಮ ಅತ್ತೆ ಮನೇಲಿರ್ಲಿ. ಅವ್ರು ಶುಕ್ರವಾರ ಅಲ್ಲ ಅಂದಿದ್ರೆ ನಾನು ಅಲ್ಲೇ ಹೋಗ್ತಾ ಇದ್ದೆ. ಶುಕ್ರವಾರ ಆಗಿದ್ದಕ್ಕೆ ನಮ್ಮ ಮನೆಗೆ ಬರ್ಲೇಬೇಕಿತ್ತು ಅವಳು. ಇಲ್ಲಿ ಬಂದು ನಮ್ಮ ತಾಯಿ 12 ಗಂಟೆಯಲ್ಲಿ ಬಂದು ಒಂಚೂರು ದುಡ್ಡು ಕೊಟ್ಬಿಟ್ಟು ಹೇಳಿದ್ರು, ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ರಿ ನಮ್ಮ ಅಂತ. ಇಲ್ಲ ಆಂಟಿ, ಕಾರಲ್ಲಿ ಹೋಗ್ತಾ ಇದೀವಿ ಅಂತ. ಕಾರಲ್ಲಿ ಏನಕ್ಕೆ ಹೋಗ್ತೀರ ಅಷ್ಟು ದೂರ? ನಮ್ಮ ಅಪ್ಪಗೂ ನನ್ನ ಹೆಂಡತಿಗೂ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್. ಈ ಫಾದರ್ಗೆ ಡಾಟರ್ಸ್ ಮೇಲೆ ಲವ್ ಜಾಸ್ತಿ ಅಲ್ಲ, ಹಂಗೆ ಇದ್ದಿದ್ 35 ದಿನ, ಆದ್ರೆ 35 ವರ್ಷಕ್ಕಿಂತ ಜಾಸ್ತಿ ಅನುಭವ ಇದೆ, ಮತ್ತೆ ಆ ಮೆಮೊರೀಸ್ ಇದೆ. ನಂದಲ್ಲ ಪ್ಲಾನ್ ಇದು. ನಾನು ಹೇಳಿದೆ, ಗೋವಾಗಿ ಆರಾಮಿ ಹೋಗ್ತಾರೆ ಗುಂಡ. ಇಷ್ಟು ಖುಷಿಯಾಗಿ ಆಗಿದೆ ಮದುವೆ ಅಲ್ಲ, ಇದು ಲಾಸ್ಟ್ ಟ್ರಿಪ್ ಗುಂಡ. ಎಷ್ಟು ಮದುವೆ ಆಗಿ ಎಷ್ಟು ದಿನಗಳಿಗೆ? 35ನೇ ದಿನ ಮದುವೆ ಆಗಿ 35ನೇ ದಿನಕ್ಕೆ? ನಾನು ಮದುವೆ ಆಗಿ 35ನೇ ದಿನಕ್ಕೆ ಇದಾಗಿದ್ದು. 4 ಜನ ತೀರೋಗಿದ್ದು ಅವತ್ತು ಒಂದೇ ದಿನ. ಒಂದು ಫ್ಯಾಮಿಲಿಯಲ್ಲಿ ಅಪ್ಪ ಮಗ ಹೋದ್ರು. ಇನ್ನೊಂದು ಸ್ವರ್ಣ ಅಂತ ಆ ಹುಡುಗಿ ಮದುವೆ ಆಗಿ 7 ತಿಂಗಳಾಗಿತ್ತು, ಪ್ರಜ್ವಲ್ ರೆಡ್ಡಿ ಅಂತ. ಯಾವಾಗ್ಲೂ ಸ್ಮೈಲಿಂಗ್ ಫೇಸ್ ಅವನ್ ತೀರೋದ. 2.5 ವರ್ಷದ ಮಗು ಅಂತ ತೀರೋಯ್ತು. ತಪ್ಪು ಯಾರು ಮಾಡಿದ್ರೆ ಏನೋ
ಒಂದ್ಸತಿ ಯಾರ್ ನೆಗ್ಲಿಜೆನ್ಸಿನೇ ಯಾವ್ದು ಕೇಳಲ್ಲ. ಗಾನ್ ಅಂದ್ರೆ ಗಾನ್. ಒಂದ್ಸತಿ ಹೋಯ್ತು ಅಂದ್ರೆ ಹೋಯ್ತು, ಮತ್ತೆ ಬರಲ್ಲ. ಅಂದ್ರೆ ಅಲ್ಲಿ ನೆಗ್ಲಿಜೆನ್ಸಿ ಇತ್ತಾ ಯಾರ್ದಾದ್ರು? ಮೇಡಮ್ ನೋಡಿ, ನಾನು ಜಡ್ಜ್ ಮಾಡಕ್ ಆಗಲ್ಲ, ಅದು ದೇವ್ರಿಗೆ ಗೊತ್ತು, ಓಡಿಸ್ತಾ ಇರೋರ್ಗೆ ಗೊತ್ತಿರ್ತದೆ. ಈಗ ಆಮೇಲೆ ನಾವ್ ಏನೋ ಹೇಳ್ಬಿಡ್ಬೋದು, ಅಸ್ಯೂಮ್ಷನ್ ಅಲ್ಲಿ ಹೇಳ್ಬೋದು ಅಷ್ಟೇ. ಇವಾಗ ಜನ ಮಾತಾಡ್ತಾರೆ, ಗೋವಾದಿಂದ ಬರೋವಾಗಾಯ್ತು, ಹೋಗೋವಾಗಾಯ್ತು, ನಿಮ್ಗೆ ಗೊತ್ತೇ ಇಲ್ಲ ಕತೆ. ನಾನು ಅಲ್ಲಿ ಜೊತೆಲಿದ್ದು ನನಗೆ ಗೊತ್ತಿಲ್ಲ ಅಂದ್ರೆ ನೀವ್ ಹೆಂಗೆ ಇದ್ ಮಾಡ್ತೀರಾ? ಆಕ್ಸಿಡೆಂಟ್ ಆಗೋದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಆಗುತ್ತೆ. ಅದು ತುಂಬಾ ಕಡೆ ನೀವು ಮಿಸ್ ಆಗಿರ್ತೀರ. ನಾನು ಹಾಸ್ಪಿಟಲ್ ಕೂತಾಗ ಅನ್ಸ್ತು, ಎಷ್ಟು ಜನ ಹಿಂಗೆಲ್ಲ ಸಾಯ್ತಾರೆ ಅಂದ್ರೆ ಅವಕಾಶ ಕೊಡ್ತಾನೆ ಭಗವಂತ. ನಮ್ ಇಂಡಿಯನ್ ರೋಡ್ಸ್ ರೆಡಿ ಇರೋದು 100 km/h. ಚೆಕ್ ಮಾಡಿ, ನಿಮ್ ಮೆಕ್ಯಾನಿಸಮ್ ಹೆಂಗೆ ಇರ್ಬೋದು. ನಿಮ್ಮ ಹತ್ರ ದೊಡ್ಡ ಕಾರ್ ಇದೆ, ನೀವು ಸ್ಪೀಡಾಗಿ ಹೋಗ್ತೀರಾ, ಅಷ್ಟು ಹಂಗೇನೋ ಹೋಗ್ಬೇಕು. ನಿಮ್ಗೆ ಸ್ಪೀಡ್ ಗೊತ್ತಾಗ್ಬೇಕಂದ್ರೆ ಗ್ಲಾಸ್ ಡೌನ್ ಮಾಡಿ ಓಡಿಸಿ, ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಗಾಳಿ ಬಂದಾಗ ಗ್ಲಾಸ್ ಹಾಕ್ಬಿಟ್ಟಿರ್ತೀರ, ನಿಮ್ಗೆ ಗೊತ್ತಾಗಲ್ಲ. ಅವ್ರನ್ನ ಬದುಕಿಸ್ಕೊಳ್ಳೋ ಅಂತ ಪ್ರಯತ್ನ ನೀವೆಲ್ಲಾರು ಮಾಡಿದ್ರ? ಮೇಡಮ್, ನಾನು ಹೋಗಿ ಹಾಸ್ಪಿಟಲ್ ಮುಟ್ತಾ ಇದ್ದಂಗೆ ನನ್ನ ಹೆಂಡತಿ ಕೈ ತಣ್ಣಗಾಗೋಗಿತ್ತು. ಅಂದ್ರೆ ಅವ್ಳು ಆಲ್ರೆಡಿ ತೀರೋಗ್ಬಿಟ್ಟಿದ್ದಾಳೆ. ಅಂದ್ರೆ ಆ ಆಕ್ಸಿಡೆಂಟ್ ಆದ ಸಮಯದಲ್ಲಿ ನೀವು ಇದ್ರಿ? ನಾನು ಮುಂದೆ ಕಾರಲ್ಲಿ ಇದ್ದೆ. ಮುಂದೆ ನಾನು ಬರೋ ಅಷ್ಟೊತ್ತಿಗೆ ನಮಗೂ ಅವ್ರಿಗೂ ಒಂದು 10-15 minutes ಡಿಫ್ರೆನ್ಸ್ ಇದೆ. ನಾವು ಆಲ್ರೆಡಿ ನಾಷ್ಟ ಮಾಡ್ಬಿಟ್ಟಿದೀವಿ ಅವ್ರು ಕಾಯ್ಕೊಂಡು. ಅಷ್ಟಲ್ಲಿ ಆಕ್ಸಿಡೆಂಟ್ ಆಗಿದೆ. ಯಾರು ಕಾಲ್ ಪಿಕ್ ಮಾಡ್ತಾರ ಅಂತ ರಿಟರ್ನ್ ಬಂದಿದ್ ನಾವು. ನನಗೆ ಒಂದ್ಸೆ ಅನ್ಸಿದ್ ಒಂದೇ, ಕೈ ಕಾಲ್ ಏನಾದ್ರು ಹೋಗಿರ್ಲಿ, ನನ್ನ ಹೆಂಡತಿ ಜೀವಂತವಾಗಿದ್ರೆ ನಾನು ಸಾಕಂತೀನಿ ಅಂತ. ಆ ಇನ್ಸಿಡೆಂಟ್ ಅಲ್ಲಿ ನನಗೆ ಆಕ್ಸಿಡೆಂಟ್ ಅಂತ ಆಂಬುಲೆನ್ಸ್ ಡ್ರೈವರ್ ಯಾವ ಕಾಲ್ ಪಿಕ್ ಮಾಡದ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ನಾನು ಅನ್ಕೊಂಡಿದ್ದೆ, ನನ್ನ ಹೆಂಡತಿಗೆ ಏನನ್ನ ಆಗಿರ್ಲಿ, ಅವಳು ಜೀವಂತವಾಗಿದ್ರೆ ಸಾಕು ಅಂತ. ನಾನು ಹೋಗಿದ ತಕ್ಷಣ ನೋಡಿದೆ, ಅವಾಗ ತಾನೇ ಆಂಬುಲೆನ್ಸ್ ಅಲ್ಲಿ ಇಳಿಸ್ತಾ ಇದ್ರು. SS ಹಾಸ್ಪಿಟಲ್ ಆಗಿದ್ದು. ಇಳಿಸೋ ಅಷ್ಟರಲ್ಲಿ ನನ್ನ ತಂಗಿ ನನ್ನ ಹೆಂಡತಿದು ಕೈ ತಣ್ಣಗಾಗಿತ್ತು. ಫೋನಲ್ಲಿ ಮಾತಾಡಿದ್ರ ಸರ್ ಏನಾದ್ರು? ಮೇಡಮ್, ಲಾಸ್ಟ್ 7:19 ಬೆಳಗ್ಗೆ ಮಾಡಿದ್ದೀನಿ ನಾನು. ಕಾಲ್ ಪಿಕ್ ಮಾಡ್ಲಿಲ್ಲ ಅಂದ್ರೆ ಬ್ಯಾಗ್ ಅಲ್ಲಿ ಹಾಕಿದ್ದು. ಬ್ಯಾಗ್ ಅಲ್ಲಿ ಇರುತ್ತೆ ಫೋನ್. ನಂದು ಇನ್ನೊಂದು ಫೋನ್, ನನ್ನ ಬಿಸ್ನೆಸ್ ಫೋನ್ ಅವಳ ಹತ್ರನೇ ಇತ್ತು. ಎಲ್ಲಿದ್ದೀರಾ ನಾಷ್ಟಕ್ಕೆ, ಇಲ್ಲಿ ನಿಲ್ಸನ ಕೇಳಕ್ ಮಾಡಿದ್ ನಾನು. ಕಾಲ್ ಪಿಕ್ ಮಾಡಿ. ನನ್ ಲಾಸ್ಟ್ ಕಾಲ್ ಅದೇ. ಲೊಕೇಶನ್ ಕಳ್ಸಿದ್ವಿ ಹೋಟ್ಲದು. 7:27 ನೋಡಿದ್ದಾರೆ, ಯಾರೋ ತೀರೋಗಿರೋರು ಇಬ್ರು ನೋಡಿದ್ದಾರೆ ಲೊಕೇಶನ್. 7:32 ಆ ಕಾರಿಂದ ಆಂಬುಲೆನ್ಸ್ ಕಾಲ್ ಹೋಗಿದೆ. ಅಂದ್ರೆ ಅದೇನು 2 ನಿಮಿಷ 3 ನಿಮಿಷ ಇದೆಯಲ್ಲ, ಆ ಗ್ಯಾಪ್ ಅಲ್ಲೇ ಅದಾಗಿರೋದು. ಬಟ್ ಅವ್ರನ್ನ ನೀವ್ ಯಾಕೆ ಬೇರೆ ಕಾರಲ್ಲಿ ಕಳ್ಸಿದ್ರಿ? ನನ್ ಕಾರಲ್ಲೇ ಬರ್ಬೋದಿತ್ತು ಅಂತ ನೀವು ಹೇಳ್ಬೋದಿತ್ತಲ್ಲ ಅಂತ. ಮೇಡಮ್ ನೋಡಿ, ನಾನ್ ಕಳ್ಸೋದಲ್ಲ, ಅವಳು ಬೇರೆ ಗಾಡಿ ಎಲ್ಲ ಯಾರ ಜೊತೆಲೂ ಹೋಗ್ತಾನೆ ಇರ್ಲಿಲ್ಲ. ಅವತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದಿದ್ದು. ಅಲ್ಲಿ ಲೇಡೀಸ್ ಮತ್ತೆ ಮಕ್ಳಿದ್ರು, ಬೇರೆಯವರೆಲ್ಲ ಇದ್ರಲ್ಲ. ಅವ್ರು ನಿನ್ ಸೆಟ್ ಆಗಲ್ಲ, ಈ ಕಾರಲ್ಲಿ ನಿನ್ ಫ್ರೆಂಡ್ ಇದ್ದಾನೆ, ನೀನ್ ಈ ಕಾರಲ್ಲಿ ಬಾ, ದಾವಣಗೆರೆಯಲ್ಲಿ ಶಿಫ್ಟ್ ಆಗ್ಬಿಡೋಣ ಅಂತಂದು. ಆ ಮಕ್ಳಿದ್ದಾಗ ನನ್ಗೆ ಅಷ್ಟೆಲ್ಲ ಪ್ಯಾಂಪರ್ ಮಾಡಲ್ಲ. ಹಂಗಾಗಿ ಅವಳು ಬರ್ತೀನಿ. ಲಾಸ್ಟ್ 4 ಗಂಟೆ 4:15 ನಾವು ಶಾಪಿಂಗ್ ಹೋಗಿದ್ವಿ ಗುರುವಾರ. ಒಂದ್ ಬೊಂಬೆ ತಗೊಂಡಿದ್ಲು, ನನ್ ಕೈಯೆಲ್ಲ ಮಗುಗೆ ಗಿಫ್ಟ್ ಕೊಡ್ಸಿದ್ಲು. ಗುಂಡ, ಈ ಮಗು ಕೊಡೋದು ಅಂತ. ನೀನೇ ಕೊಡು, ನೀನ್ ಕೊಡು ಗುಂಡ ಅಂತ. ಆಮೇಲೆ ಏನೇನಾಗುತ್ತೆ ಹೆಂಗಾಗುತ್ತೆ ಅದು ವಿಧಿ ಲಿಖಿತ. ಅಂದ್ರೆ ಆ ಹಿಂದಿನ ದಿನ ಹೆಂಗಿದ್ರು ಹರ್ಷಿತ್ ಅವ್ರು ನಿಮ್ ಜೊತೆಗೆ? ಊಟ ಮಾಡಿದಾಗಿರ್ಬೋದು, ಪ್ಲಾನ್ಸ್ ಆಗಿರ್ಬೋದು, ಏನಾದ್ರು ಗೋವಾಗ ಹೋಗಿ ನಾವ್ ಈ ತರ ಪ್ಲಾನ್ ಮಾಡೋಣ, ಆತರ ಏನಾದ್ರು ಪ್ಲಾನ್ಸ್ ಇತ್ತಾ ಹಿಂದಿನ ದಿನ? ಮೇಡಮ್, ಹಿಂದಿನ ದಿನ ಶುಕ್ರವಾರ ಬೆಳಗ್ಗೆ ಹೆಂಗಾಯ್ತಾ, ನಾನು ಸಾವು ಮುಗಿಸ್ಕೊಂಡು ನಮ್ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಒಂದು IB's ಹೋಟ್ಲ್ ಹತ್ರ ಮೀಟಿಂಗ್ ಇತ್ತು. ಮೀಟಿಂಗ್ ಮುಗಿಸ್ಕೊಂಡು 5:45 ಶುಕ್ರವಾರ ನಮ್ಮ ಅತ್ತೆ ಮನೆಗೆ ಹೋದೆ. ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ಲು. ಕಾಫಿ ಕೊಟ್ರು ನಮ್ಮ ಅತ್ತೆ, ಒಂದೇ ಕಾಫಿ ಕೊಟ್ರು. ನಾನು ಕೇಳಿ, ಅತ್ತೆ ಇವಳು ಕುಡಿಯಲ್ಲ ಅಂತಂದು. ಇವಾಗ ಕುಡಿದ್ಲು, ಇಷ್ಟೊತ್ತು ಕಾದ್ಬಿಟ್ಟು ಇವಾಗ ಕುಡಿದ್ಲು ಅಂದ್ರು. ಹೌದಾ, ಸರಿ ಆಯ್ತು. ನಾವು ಕ್ಲಿನಿಕ್ ಹೋಗ್ಬೇಕಾಯ್ತು. ನನ್ಗೆ ಡಸ್ಟ್ ಅಲರ್ಜಿ ಆಗಿ ನೀರ್ ಬರ್ತಾ ಇತ್ತು ಕಣ್ಣಲ್ಲಿ. ರಾಜಾಜಿನಗರ್ ಕ್ಲಿನಿಕ್ ಹೋದ್ವಿ. ನಾನು ಮತ್ತೆ ನನ್ನ ವೈಫ್ ಆಟೋಲ್ ಹೋದ್ವಿ. ಟ್ರಾಫಿಕ್ ಇತ್ತು ಜಾಸ್ತಿ ಅಂದ್ಬಿಟ್ಟು ಬೇಡ ಅಂತ ಅಲ್ಲಿಂದ ಡಿಸ್ಕಷನ್ ಮಾಡ್ಕೊಂಡು ಹೋಗಿ ಬಂದ್ವಿ. ಬಂದ ಮೇಲೆ ಮತ್ತೆ ಅವ್ರ ಮನೆಗ್ ಬಿಟ್ಬಿಟ್ಟು ಒಂದ್ ವಾರ ಇರಲ್ಲ ನಾನು. ಎಲ್ಲಾರ್ಗು ಸ್ಕೆಡ್ಯೂಲ್ ಏನೇನಿದೆ ಎಲ್ಲಾರ್ಗು ಹೇಳ್ಬಿಟ್ಟು ಬಂದ್ಬಿಡ್ತೀನಿ ನಾನು ಅಂತ ಮತ್ತೆ ಬಂದೆ. ಮತ್ತೆ ಬೆಳಿಗ್ಗೆ ಯಾರು ಬಿಟ್ಟಿದ್ನಲ್ಲ ನನ್ನ ತಮ್ಮ, ಅವನೇ ಹೋಗಿ ಕರ್ಕೊಂಡ್ ಬಂದಿದ್ದು. ಅವತ್ತು ಹೇಳಿ ನನ್ನ ಫ್ರೆಂಡ್ಸ್ ಜೊತೆಲಿ ಇದ್ದೆ. ಗುಂಡ, ಒಂದ್ ವಾರ ಇರಲ್ಲ, ಈ ಮನೆಗ್ ಬಿಡು ಅಂದೆ. ಅವ್ನು ಲೌಡ್ ಸ್ಪೀಕರ್ ಹಾಕಿದಾನೆ. ಏಯ್ ಗುಂಡ, ಎಷ್ಟೋ ಟೈಮು, ಬಾರ ಸಾಕು, ನಿನ್ ಫ್ರೆಂಡ್ಸ್ ಜೊತೆಲಿ ಇದ್ದಿದ್ದಂತ. 5 ನಿಮಿಷಕ್ಕೆ ಬಂದು ನಾನು ಕರ್ಕೊಂಡು ಹೋದೆ ಮನೆಗೆ. 12:30 ಪ್ಯಾಕಿಂಗ್ ಮಾಡಿದೀವಿ. 12:30 ನಮ್ ತಾಯಿ ಬಂದು ದುಡ್ಡು ಕೊಟ್ರು ಅವ್ರ ಕೈಗೆ. ಇದಾಯ್ತು. ಮತ್ತೆ ತಿರ್ಗಾ 2:15 ಎದ್ಲು.
ನಾನು ಅವಳು ವಿಡಿಯೋ ಕಾಲ್ ಮಾಡಿ ಅವ್ರ ಕಾರ್ ಸ್ಟಾರ್ಟ್ ಮಾಡಿದ್ರು ಅನ್ನೋವರೆಗೂ ನಾನು ಎದ್ದಿಲ್ಲ. ಯಾರು ವಿಡಿಯೋ ಕಾಲ್ ಮಾಡಿದ್ದು? ಅವ್ರ ಫ್ರೆಂಡ್ಸ್ ಯಾರು ಬಿಟ್ಟಿದಾರಲ್ಲ, ಆಲ್ರೆಡಿ ನಾವು ಬಿಟ್ಟಿದೀವಿ ಅಂದಾಗ 3:30 ನಾನು ಹೇಳ್ದೆ ಇಷ್ಟೊತ್ತಿಗೆಲ್ಲ ನಾನು ಬರಲ್ಲ, ಇಲ್ಲಿ ಗೋವಾ 10 ದಿವಸ ಹೋಗ್ತಾ ಇರೋದು, ಏನಕ್ಕೆ ಇಷ್ಟು ಬೇಗ ಹೋಗ್ಬೇಕು, ಆರಾಮಾಗಿ ಹೋಗೋಣ ಅಂತ ನಾನು. ಇಲ್ಲ ಗುಂಡ ಬಿಟ್ಟವ್ರೆ, ನಿಜ ನೋಡೋದು ಫೇಸ್ ಟೈಮ್ ಮಾಡಿ ತೋರಿಸಿದ್ದು. ಅವಾಗ ನಾನು ಎದ್ದು ಸ್ನಾನಕ್ಕೆ ಹೋಗಿದ್ದು. ಅವಾಗ ಶಾಪಿಂಗ್ ಗೀಪಿಂಗ್ ಏನು ಮಾಡ್ಲಿಲ್ಲ ನೀವು? ಮೇಡಮ್ ಆಲ್ರೆಡಿ ವೆಡ್ನೆಸ್ಡೇ ಥರ್ಸ್ಡೇ ಶಾಪಿಂಗ್ ಆಗೋಗಿದೆ, ಶಾಪಿಂಗ್ ಎಲ್ಲ ಪ್ರತಿಯೊಂದು ಆಗೋಗಿದೆ, ಎಲ್ಲ ಮುಗಿದೋಗಿದೆ ಶಾಪಿಂಗ್. ಈ ದಿಸಕ್ಕೆ ಇಷ್ಟ ಬೇಕು ಅಂತ 12 ಗಂಟೆ 12:30ವರೆಗೂ ನಂದು ಪ್ರತಿಯೊಂದು ಬಟ್ಟೆನೂ ಅವಳೇ ಪ್ಯಾಕ್ ಮಾಡಿದ್ದು. ನಾನು ಇವತ್ತಿಗೂ ಆ ಬ್ಯಾಗ್ ತೆಗ್ದಿಲ್ಲ, ಇವತ್ತಿಗೂ ಹಂಗೆ ಇಟ್ಟಿದ್ದೀನಿ. ಅವರೇ ಪ್ಯಾಕ್ ಮಾಡಿರೋದು ನಾನ್ ತೆಗೆದೆ, ಅವಳು ಹಂಗೆ ಇದೆ. ಸುಮಾರು ಎಷ್ಟು ಗಂಟೆ ಟೈಮಲ್ಲಿ ಆಯ್ತು ಸರ್ ಆಕ್ಸಿಡೆಂಟ್ ಆಗಿರ್ಬೋದು ಅಂತ ಹೇಳಿದ್ರಿ ನೀವು? ಮೇಡಮ್ ಹೇಳಿದ್ನಲ್ಲ 7:27 ಲೊಕೇಶನ್ ನೋಡಿದ್ದಾರೆ, 7:32ಕ್ಕೆ ಆಂಬುಲೆನ್ಸ್ ಕಾಲ್ ಆಗಿದೆ. ಅಂದ್ರೆ ಈ ಮಧ್ಯದಲ್ಲಿ ಎಷ್ಟು ನಿಮಿಷ ಇದೆ ಅಷ್ಟು ನಿಮಿಷದಲ್ಲಿ ಆಗಿರೋದು. ಅವ್ರು ನಾನು ಆ ಸ್ಥಿತಿಲಿ ನೋಡಿದ ತಕ್ಷಣ ಹಾಸ್ಪಿಟ್ಲಲ್ಲಿ ನಿಮಗೆ ತಕ್ಷಣಕ್ಕೆ ತಲೆಯಲ್ಲಿ ಏನ್ ಬಂತು ಸರ್? ಹೆಂಗಾಯ್ತು ಆ ಇನ್ಸಿಡೆಂಟ್ ಹೆಂಗ್ ತಗೊಂಡ್ರಿ ಅಂತ? ಮೇಡಮ್ ಇವಾಗ ನಾನು ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿ, 8 ಜನ ಇದ್ದಿದ್ದು, 4 ಜನ ತೀರೋಗಿದ್ದಾರೆ, 3 ಜನ ಸ್ಪಾಟ್ ಅಲ್ಲೇ ತೀರೋಗಿದ್ದಾರೆ, ಇನ್ನೊಬ್ರು ಸೀರಿಯಸ್ ಆಗಿದ್ದಾರೆ, ಇನ್ನು 4 ಜನ ಅವ್ರನ್ನ ನೀವು ನೋಡಕ್ಕೆ ಆಗಲ್ಲ, ಅವರು ಕ್ರೂಷಿಯಲ್ ಆಗಿದ್ದಾರೆ. ಫಸ್ಟ್ ಹೋಗಿ ಇಂಟಿಮೇಷನ್ ಕೊಟ್ಟೆ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ರಿ, ಯಾರು ಇದಾರಲ್ಲ ಬದುಕಿರೋರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ರಿ. ಯಾವ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರಿ ಸರ್? SS ಹಾಸ್ಪಿಟಲ್ ದಾವಣಗೆರೆ. SS ಹಾಸ್ಪಿಟಲ್ ಹೋಗಿದ್ರಿ. ಓಕೆ. ಆಲ್ರೆಡಿ ನಾನು ಹೆಂಡತಿ ತೀರೋಗಿದ್ದಾರೆ, ನನ್ಗೆ ಗೊತ್ತಾಗೋಯ್ತು ಇನ್ನೇನು ಮಾಡಕ್ಕಾಗಲ್ಲ, ಇರೋರ್ನ ಬದುಕಿಸ್ಬೋದಾ. ಫಸ್ಟ್ ಇಂಟಿಮೇಷನ್ ನಾನೇ ಸಿಗ್ನೇಚರ್ ತಗೊಳ್ತಾರೆ, ನಾನೇ ಹಾಕಿ ನಾನೇ ಐಡೆಂಟಿಫೈ ಮಾಡಿದ್ದು. ಆಮೇಲೆ ಇನ್ನೊಂದು ಹೇಳ್ತೀನಿ, ಇವಾಗ ಇಲ್ಲಿ ಎಲ್ಲೋ ಒಂದ್ ಕಡೆ ಆಕ್ಸಿಡೆಂಟ್ ಆಯ್ತು, ಈ ಆಂಬ್ಯುಲೆನ್ಸ್ ಡ್ರೈವರ್ಗೂ ಮೀಡಿಯಾದವ್ರಿಗೂ ಲಿಂಕ್ ಇರುತ್ತೆ, ಅವನು ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಹಾಕ್ಸ್ಬಿಡ್ತಾನೆ. ಇಲ್ಲಿ ನಮ್ಮ ಮನೆ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಗೊತ್ತಿರುತ್ತಾ? ಅಕಸ್ಮಾತ್ 4 ಜನ ತೀರೋದ್ರು, ಇಲ್ಲಿ ನಮ್ಮ ಮಾವ ತೀರೋಗಿದ್ರ ಏನ್ ಮಾಡ್ಬೇಕಾಗಿತ್ತು? ಅರ್ಥ ಆಗ್ತಾ ಇದೆಯಾ? ಸ್ವಲ್ಪ ಸೆನ್ಸಿಬಲ್ ಆಗಿರ್ಬೇಕು. ಆದ್ರೆ ಈಗ ಯಾರನ್ನ ಕೇಳೋಣ ನಾವು, ನಮ್ಮ ಸಿಸ್ಟಮ್ ಇರೋದೇ ಹಿಂಗೆ. ಈಗ ಮನೇಲಿ ಏನೋ ಹೆಚ್ಚು ಕಡಿಮೆ ಆಗಿರೋರು ಡೈರೆಕ್ಟ್ ಆಗಿ ನೀವ್ ಹಿಂಗ್ ಹೇಳ್ಬಿಟ್ರೆ ಇಲ್ಲಿ ಹೆಂಗಿದೆ ಸಿಚುವೇಶನ್? ಇವಾಗ ನಮ್ಮ ಮಾವನ್ಗೆ ಪ್ಯಾರಲೈಸ್ಡ್ ಆಗಿದೆ, ಅವ್ರಿಗೆ ಹುಷಾರಿಲ್ಲ, ನಮ್ಮ ಅತ್ತೇನೋ ಪೇಷಂಟ್, ಒಬ್ಳೇ ಮಗಳು. ನಾನು ನಂದಷ್ಟೇ ಹೇಳ್ತಾ ಇದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ ಹೇಳ್ತಾ ಇದ್ದೀನಿ. ಆಂಬುಲೆನ್ಸ್ ಡ್ರೈವರ್ ಅವ್ರ ಮನೇಲಿ ಅವ್ರ ಅಪ್ಪ ಹಾರ್ಟ್ ಪೇಷಂಟ್ ಇದ್ದ, ಅವ್ನು ಸಿಕ್ಕಿರೋಗ್ಬಿಟ್ರೆ ಫೋನ್ ಮಾಡಿ ಹಾಕ್ತಾನ? ಮಾಡ್ಬೇಕು, ಸ್ವಲ್ಪ ಸೆನ್ಸಿಬಲ್ ಆಗಿರ್ಬೇಕು ಜನ. ಅದೊಂದು ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗೆ. ನೀನ್ ಮೆಡಿಕೇಶನ್ಸ್ ಮಾಡ್ತೀನಂತ ಹೆಸರು ತಗೊಂಡು ನೀನು ಹಿಂಗ್ ಮಾಡ್ಬಿಟ್ರೆ ನಿಂಗ್ ನಮ್ಮ ಮನೆ ಸಿಚುವೇಶನ್ ಹೆಂಗೈತೆ ಅನ್ನೋದೇ ಗೊತ್ತಿಲ್ಲ. ಕೊನೆ ಮೂಮೆಂಟ್ ಅಲ್ಲಿ ಅವ್ರ ಕೈ ಹಿಡ್ಕೊಂಡು ಏನಾದ್ರು ಮನ್ಸಲ್ಲಿ ಅಂದ್ಕೊಂಡಿದ್ದು ಅಥವಾ? ತೋರಿಸ್ತೀನಿ, ಫೋಟೋ ನೋಡ್ತೀರಾ? ಓಕೆ ಸರ್, ಅಲ್ಲಿರೋರು ಯಾರನ್ನಾರು ನೀವು ಬೈದಿದ್ದೇನಾ ಅಥವಾ ಅಲ್ಲಿ ಯಾರನ್ನಾರು ವಿಚಾರಿಸಿದಾಗ ಅವ್ರು ಏನ್ ಹೇಳಿದ್ರು ಅಂತ ಹೇಳಿ? ನಮ್ಮಲ್ಲಿ ಒಬ್ಬ ಕಟಿಂಗ್ ಶಾಪ್ ಅನ್ನು ಅಂಗಡಿ ತೆಗಿತಾ ಇದ್ನಂತ ಅವ್ನು ನೋಡಿರೋದು, ಲಾರಿ ಟೈರ್ ಬ್ಲಾಸ್ಟ್ ಆಗಿ ರೈಟ್ ಸೈಡ್ ಬಂದು ಇವ್ರು ಹೊಡ್ಕೊಂಡಿರೋದು ಅಂತ. ಇವ್ರದೇ ತಪ್ಪಿರೋದು ಹಾಗಾದ್ರೆ? ಯಾರು ಕಾರಲ್ಲಿ ಕೂತಿದ್ರಲ್ಲ ಅವ್ರು ತಪ್ಪಿರೋದಾ ಅಥವಾ? ಮೇಡಮ್ ತಪ್ಪು ಸರಿ ಅಂತ ಹೇಳಕ್ಕಾಗಲ್ಲ, ಆಕ್ಸಿಡೆಂಟ್ ಆಗಿರೋದು. ಇವಾಗ ಲಾರಿ ಟೈರ್ ಬ್ಲಾಸ್ಟ್ ಆಗಿದೆ ಅಂದ್ರೆ ಲೆಫ್ಟ್ಗೋ ರೈಟ್ಗೋ ಏನೋ ಒಂದು ಆಗಿರುತ್ತೆ. ಆಮೇಲೆ 2 ಲಾರಿ ಗುದ್ದಿರೋದು ಅವತ್ತು. ಈ ಬ್ಲಾಸ್ಟ್ ಆಗಿರೋ ಲಾರಿ ಬಂದು ರೈಟ್ ಸೈಡ್ ಬಿದ್ದು, ಇವ್ರು ಆಮೇಲೆ ಹೋಗಿ ಇನ್ನೊಂದು ಗಾಡಿ ಗುದ್ದಿರೋದು. ಒಂದು 4 ಕಡೆ ಒಂದು ಕಂಟೈನರ್ ಬಿದ್ದೋಗಿದೆ, ಗುದ್ದಿರೋ ಫೋರ್ಸ್ಗೆ ಕಂಟೈನರ್ ಬಿದ್ದೋಗಿದೆ. ಈಗ ಫೋಟೋ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಏನಾಗಿರ್ಬೋದು ಅಂತ. ಹೌದು, ನಾನು ನೋಡಿದೆ ಅದು ಫೋಟೋ. ಅದು ಅವರು ಅಂತ ಗುರ್ತಿಡಿಯಕ್ಕೆ ಆಗಲ್ಲ, ಬಟ್ ಹೆಂಗೆ ರಿಸೀವ್ ಮಾಡಿದ್ರಿ ಸರ್ ಆ ಫೇಸ್ ಹಂಗೆ ನೋಡಿದಾಗ? ಬಿಕಾಸ್ ಇಷ್ಟು ಸುಂದರವಾಗಿರೋರು ಒಂದು ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಅವ್ರ ಫೇಸ್ ಆ ಥರ ನೋಡಿದಾಗ ಹೆಂಗೆ ತಗೊಂಡ್ರಿ ಅಂತ? ಮೇಡಮ್ ಆ ಟೈಮ್ಗೆ ಭಗವಂತ ಶಕ್ತಿ ಕೊಟ್ಬಿಡ್ತಾನೆ. ಯಾಕಂದ್ರೆ ನನ್ಗೆ ಅಕ್ಸೆಪ್ಟೆನ್ಸಿ ಇತ್ತು, ಅಕ್ಸೆಪ್ಟ್ ಮಾಡ್ಬಿಟ್ಟೆ. ಇದರಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ. ನಾನು 5 ತಲೆ ಕೊಡ್ತೀನಿ ಅಂದ್ರೆ 90 ಒಬ್ಳು ವಾಪಸ್ ಬರಲ್ಲ. ಅಟ್ಲೀಸ್ಟ್ ಇರೋರ್ನೆಲ್ಲ ಉಳಿಲಿ ಅಂತ ಮೈಂಡ್ ಸೆಟ್ ಮಾಡ್ಕೊಂಡೆ. ಅದು ಇವತ್ತಿಗೂ ನುಂಗಲಾರದ ತುರ್ತದು. ಇದು ನನಗಲ್ಲ, ನನ್ನ ಹೆಂಡತಿಗೆ ಆಗ್ಬಾರ್ದಾಗಿತ್ತು. ನನ್ನ ಹೆಂಡತಿ ಅಂತ ಹೇಳ್ತಲ್ಲ, ಆ ಸೋಲ್ಗಲ್ಲ ಇದು. ಕೊನೆ ಮೂಮೆಂಟ್ ಅಲ್ಲಿ ಈ ಅಂತ್ಯ ಸಂಸ್ಕಾರ ಎಲ್ಲ ಮಾಡ್ಬೇಕಾದ್ರೆ ಕೊನೆ ಮೂಮೆಂಟ್ ಅಲ್ಲಿ ಅವ್ರ ಕಿವಿಲ್ ಹೋಗಿ ಏನಾದ್ರು ಹೇಳಿದ್ದು ಅಥವಾ ಏನ್ ಮೆಸೇಜ್ ಕೊಟ್ರಿ ಲಾಸ್ಟ್? ಅದೇ ಹೇಳದ್ನಲ್ಲ, ಇದು ನಿನಗಲ್ಲ, ಗಾನ್ ಟು ವೆರಿ ಸೂನ್ ಅಷ್ಟೇ. ಲವ್ ಯು ಆತರ ಏನು? ಲವ್ ಯು ಅಂದ್ರೆ ನಾನು ಇವತ್ತು ಲವ್ ಮಾಡ್ತಾನೆ ಇದ್ದೀನಿ. ಎಲ್ಲಿವರೆಗೂ ಲವ್ ಮಾಡ್ತೀರಾ ಸರ್ ಹಾಗಾದ್ರೆ? ನಾನು ಇರೋವರೆಗೂ ಲವ್ ಮಾಡ್ತೀನಿ. ಇರೋವರೆಗೂ ಲವ್ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ನಾನೇನೋ ಮಾಡಿ ಇಲ್ಲ ನನ್ನ ಹೆಂಡತಿ ಏನೋ ಮಾಡಿ ಆಗಿರೋದಲ್ಲ, ಇದು ಅಚಾನಕವಾಗಿ ಆಗಿರೋದು. ಹೇಳಿದ್ನಲ್ಲ, ಭಗವಂತ ಕನ್ಫ್ಯೂಸ್ ಆಗಂಗ್ ಬದುಕ್ತೀನಿ.
ಅವ್ರು ಒಂದ್ಸತಿ ರಿಗ್ರೆಟ್ ಮಾಡ್ಕೊಬೇಕು, ಇಂಥವ್ನಿಗೆ ಹಿಂಗೆ ಆಗ್ಬಾರ್ದಾಗಿತ್ತು ಅಂತ. ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮ ಹೆಂಗ್ ತಗೊಂಡ್ರು ಅಂತ ಹೇಳಿ ಇದನ್ನ? ಮೇಡಮ್ ಇವತ್ತು ನನ್ನ ಮಕ ನೋಡಿದ್ರೆ ನಮ್ಮ ಅತ್ತೆ ಎಷ್ಟೇ ಇದ್ರಲ್ಲಿ ಇದ್ರು ಅಷ್ಟು ಬೇಜಾರು ನೋವು ತಿಂತಾರೆ, ಅದು ಗೊತ್ತಾಗುತ್ತೆ ನಮ್ಗೆ. ನೋಡಿ ಇಂಥವನೊಬ್ಬ ಸಿಕ್ಕದ್ಮೇಲೆ ಹಿಂಗಾಗೋಯ್ತಲ್ಲ. ಹೌದು ಹೌದು. ಒಂದು ಹೆಣ್ಣು ಮಗಳು ಒಂದು ಲೈಫಲ್ಲಿ ಬಹಳ ಪ್ರಾಮುಖ್ಯತೆ ವಹಿಸ್ತಾಳೆ ಅನ್ನೋದು ನಿಮ್ಮನ್ನ ನೋಡಿದಾಗ ಗೊತ್ತಾಯ್ತು. ಅಂದ್ರೆ ಒಂದ್ ಹೆಣ್ಮಗಳು ಏನ್ ಹೇಳ್ತೀರಾ ಸರ್ ಇದಕ್ಕೆ? ಏನ್ ಹೇಳ್ತೀರಾ? ಒಂದ್ ಹೆಣ್ಮಗಳು ಅನ್ನೋದು ಒಂದು ಹುಡುಗನ ಲೈಫಲ್ಲಿ ಎಷ್ಟೊಂದು ಪ್ರಾಮುಖ್ಯತೆ ವಹಿಸ್ತಾಳೆ, ಬದಲಾವಣೆ ವಿಚಾರದಲ್ಲಾಗಿರ್ಬೋದು, ಪ್ರೀತಿ ವಿಚಾರದಲ್ಲಾಗಿರ್ಬೋದು, ಎಲ್ಲಾ ರೀತಿ ಬದಲಾಯಿಸ್ತಾಳೆ. ಸೊ ಏನ್ ಹೇಳ್ತೀರಾ ಇದಕ್ಕೆ? ಮೇಡಮ್ ಎಲ್ಲದಕ್ಕೂ ಮೂಲನೇ ಹೆಣ್ಣು. ನೀವ್ ಯಾವುದೇ ಹಾಡ್ ಕೇಳಿಸ್ಕೊಳ್ಳಿ, ಒಂದು ಹೆಣ್ಣನ್ ವರ್ಣನೆ ಮಾಡಿರ್ತಾರೆ, ಇಲ್ಲ ಪ್ರಕೃತಿನ ವರ್ಣನೆ ಮಾಡಿರ್ತಾರೆ. ಎಲ್ಲ ಸ್ಟಾರ್ಟ್ ಆಗೋದೇ ಹೆಣ್ಣಿಂದಾನೆ. ಶೋಕಿಯ ಮೂಲನು ಎಣ್ಣೆ, ಶ್ಲೋಕದ ಮೂಲನು ಎಣ್ಣೆ. ಹೆಣ್ಣು ಒಂದು ಮಾಯೆಯ ರೂಪ ಅಂತ ಹೇಳ್ತಾರೆ, ಅದು ನಿಜ. ಅದು ಆಮೇಲೆ ಆ ಹೆಣ್ಣಿಗೆ ಗೊತ್ತಿರಬೇಕು ನಾನು ಹೆಂಗಿರ್ಬೇಕು ಏನು ಅನ್ನೋದು. ಆಮೇಲೆ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ನಾನು ಕಾರ್ಪೊರೇಟ್ಸ್ ಅಲ್ಲೆಲ್ಲ ಕೆಲಸ ಮಾಡಿದ್ದೆ, ಎಲ್ಲ ಇಂಡಿಪೆಂಡೆಂಟ್ ಆಗ್ಬಿಟ್ಟಿದ್ದಾರೆ. ತಂದೆನೂ ಕೇಳ್ಬಿಡ್ತಾರೆ, ನಿನ್ನ ಏನು ಮಾಡೋದು ಬೇಡ ಅಂತ. ಇಷ್ಟು ವರ್ಷ ಅವ್ರು ಸಾಕಿ ಬೆಳೆಸಿದ್ದೆ ತಾನೇ ನೀನು ಕೆಲ್ಸಕ್ಕೆ ಹೋಗ್ತಾ ಇರೋದು. ಆ ಇಂಡಿಪೆಂಡೆನ್ಸಿ ಜಾಸ್ತಿ ಬರಬಾರ್ದು. ಹೌದು. ಹರ್ಷಿತಾ ಅವರು ನಿಮ್ಮ ಲೈಫಲ್ಲಿ ಬಂದಾಗ, ಒಂದು ಹೆಣ್ಮಗಳು ನಿಮ್ಮ ಲೈಫಲ್ಲಿ ಬಂದಾಗ ನೀವು ಯಾವ ತರದ ಬದಲಾವಣೆಯನ್ನ ಕಂಡ್ಕೊಂಡ್ರಿ, ಯಾವ ರೀತಿ ಬದಲಾದ್ರಿ ಅಂತ? ನಾವು ಇನ್ನೊಂದು ನೋಡಿ, ಹೇಳಿ ಕೇಳಿ ಬದಲಾವಣೆ ಬರಲ್ಲ. ನನಗೆ ಅವ್ರನ್ನ ನೋಡ್ತಾ ಇದ್ದಂಗೆ ನಾವೇನೇನು ಪರಿವರ್ತನೆ ಮಾಡ್ಕೊಬೇಕು ಅನ್ನೋದು ತಿಳ್ಕೊಂಡ್ಬಿಡ್ತೀವಿ. ಅವ್ರ ಹತ್ರ ಹೇಳ್ಸ್ಕೊಂಡ್ ಮಾಡೋದ್ಕಿಂತ ನಾವೇ ಫಸ್ಟೇ ಸರಿ ಆಗ್ಬೇಕು. ಯಾಕಂದ್ರೆ ಅದು ಪ್ರೀತಿ, ಎಲ್ಲ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು, ಅದು ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಆಗ್ಬಾರ್ದು ಲೈಫ್. ಆಮೇಲೆ ನಮ್ಗೆ ಅದು ನಮ್ಗೆ ಬರ್ಬೇಕು ಅದು. ಇವಾಗ ನಾನು ಹೆಂಡತಿ ಬಂದವಳು ಅಂದ್ರೆ ಎಷ್ಟು ಜವಾಬ್ದಾರಿಯಿಂದ ಇರ್ಬೇಕು. ಬೆಳಗ್ಗೆಯಿಂದ ಕಾಯ್ತಾ ಇರ್ತಾಳೆ, ಸಂಜೆ ಬೇಗ ಮನೆಗೆ ಹೋಗ್ಬೇಕು, ಇದೆಲ್ಲ ನಮ್ಗಿರ್ಬೇಕು. ಅವಳು ಗೋಳ ಆಡ್ಕೊಂಡು ಇನ್ನ ಬರಲ್ಲ ಅನ್ಕೊಂಡು ಇದ್ರೆ ಕೆಲ್ಸದವಳಲ್ಲ ಅವಳು. ಆದ್ರೆ ಎಷ್ಟೊಂದ್ ಜನ ನಾವು ನೋಡಿರ್ತೀವಿ ಸರ್, ಹೆಂಡ್ತಿರ್ನ ಟ್ರೀಟ್ ಮಾಡೋ ರೀತಿ ಆಗಿರ್ಬೋದು, ಬರೀ 4 ಗೋಡೆಗೆ ಮಾತ್ರ ಸೀಮಿತ, ಮನೆ ಕೆಲಸ ಮಾಡ್ಕೊಂಡಿರೋ ಜೊತೆಗೆ ನನ್ ಸೇವೆ ಮಾಡು, ನೀನ್ ಹಿಂಗೆ ಇರ್ಬೇಕು, ನನ್ನ ರೂಲ್ಸ್ ಅಲ್ಲೇ ನೀನ್ ಬದುಕಬೇಕು, ನನ್ನ ರೆಗ್ಯುಲೇಷನ್ಸ್ ಅಲ್ಲೇ ನೀನ್ ಇರ್ಬೇಕು, ಕುಡಿದು ಹೊಡಿಯೋದಾಗಿರ್ಬೋದು, ಇದೆಲ್ಲ ನೋಡಿರ್ತೀವಿ. ಸೊ ಏನ್ ಹೇಳ್ತೀರಾ ಸರ್ ಅಂತವ್ರಿಗೆ? ಮೇಡಮ್ ಇನ್ನೊಂದು ಏನ್ ಗೊತ್ತಾ, ಜನ ಅಕಸ್ಮಾತ್ ನೀನ್ ಹೆಂಡತಿ ಸುಂದರವಾಗಿದ್ರೆ ಎಲ್ಲಿ ಯಾರೋ ಬೇರೆಯವ್ರು ನೋಡ್ತಾರ ಅನ್ನೋ ಜಲಸಿ ಫೀಲಿಂಗ್ ಇರುತ್ತೆ. ಅದಕ್ಕೆ ಸೊಸೈಟಿಗೆ ಇಲ್ಲ ಸೋಷಿಯಲ್ ಮೀಡಿಯಲ್ಲಿ ಆಕ್ಟಿವ್ ಆಗಿರಕ್ ಬಿಡಲ್ಲ. ಆಮೇಲೆ ನಮ್ಮ ಸೊಸೈಟಿನ ಹಂಗೆ ಇದೆ, ಚೆನ್ನಾಗಿರೋರಾದ್ರೆ ಯಾರನ್ನೂ ಬಿಡಲ್ಲ. ಹಂಗಾಗಿ ಅವ್ರಿಗೆ ನಾನು ಏನು ಹೇಳಕ್ಕಾಗಲ್ಲ, ಅವ್ರ ಮೈಂಡ್ ಸೆಟ್ ಅದು. ಇವಾಗ ಮದುವೆ ಆಗಿ 3 ವರ್ಷ 2 ವರ್ಷ 1 ವರ್ಷ ಮಗುವಿರೋರೆಲ್ಲ ಡೈವರ್ಸ್ ಆಗ್ತಾ ಇದಾರೆ. ಕುಡಿಯಲ್ಲ ಅಂತಲ್ಲ, ಎಲ್ಲಾರು ಕುಡಿತಾರೆ. ಕುಡಿದ್ಮೇಲೆ ತಾಯಿ ಯಾರು ಹೆಂಡತಿ ಯಾರು ಗೊತ್ತಿರ್ಬೇಕಷ್ಟೇ. ಆ ನೋವನ್ನ ಮರೆಯೋದಕ್ಕೆ ನೀವು ಈಗ ಒಂದು ವಾರ ಆಯ್ತು, ಅದಾದ್ಮೇಲೆ 1 ವಾರ ಆದ್ಮೇಲೆ ಆ ನೋವಿಂದ ಹೊರಗೆ ಬರೋದಕ್ಕೆ ನೀವೇನೇನೆಲ್ಲ ಮಾಡಿದ್ರಿ ಅಂತ? ಮೇಡಮ್ ನಾನು ಕರೆಕ್ಟ್ ಆಗಿ ಜೂನ್ 15 ಇದಾಗಿದ್ದು, ಜುಲೈ 15 ವಾಪಸ್ ಕೆಲಸ ಇದೇ ಟೇಬಲ್ ಮೇಲೆ ಕೂತಿದ್ದೆ. ನಾನು 1 ತಿಂಗಳದ ಕಾರ್ಯ ಮುಗಿತಾ ಇದ್ದಂಗೆ ನಾನು ಬ್ಯಾಕ್ ಟು ಕೆಲ್ಸಕ್ಕೆ ಬಂದ್ಬಿಟ್ಟೆ. ನನ್ನ ಜೊತೆ ನನ್ನ ಫ್ರೆಂಡ್ಸ್ ಇರೋರು. ಆ ಟೈಮು ನನಗೆ ಸಿಕ್ಕಾಪಟ್ಟೆ ಡೈಜೆಷನ್ ಮಾಡ್ಕೊಳಕ್ ಆಗದೆ ಇರೋಂಥ ಫೇಸ್. ಆಮೇಲೆ ಈ ಫೇಸ್ ಆಫ್ ಲೈಫ್ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಸಿಗಲ್ಲ ಇದು. ಯಾವ ತರ ಫೇಸ್ ಸರ್ ಇದು? 14 ವರ್ಷ ಪ್ರೀತಿಸಿ 35 ದಿನಕ್ಕೆ ಕಳ್ಕೊಂಡಿರೋದು ಯಾರನ್ನು ಕೇಳಿದ್ರ? ನನ್ನ ಹೆಂಡತಿ ಹೆಸರಲ್ಲಿ ಇಲ್ಲೇ ಚಪ್ಪಲಿ ಬಿಟ್ಟು ಪ್ರಯಾಗ್ರಾಜ್ಗೆ ಹೋಗಿದ್ದೆ, ಒಬ್ಬನೇ ಹೋಗಿದ್ದು. ಏನಕ್ಕೆ ಹೋಗಿದ್ದೆ ಅಂದ್ರೆ, ಜನ ಹೆಂಗವ್ರೆ, ನನಗಿಂತ ಕಷ್ಟ ಇರೋರು ಇದ್ದಾರೆ ಜನ. ಹೌದು, ಈ ಕಾಲ ಇಲ್ದಿದ್ದವರೆಲ್ಲ ಇದ್ದಾರೆ. ಪಾರ್ಟ್ ಆಫ್ ಲೈಫ್ ಅಷ್ಟೇ, ಇದು ಅಕ್ಸೆಪ್ಟ್ ಮಾಡ್ಬೇಕು. ಭಗವಂತನಿಗೆಲ್ಲ ನೀವು ಹೇಳುವಷ್ಟು ದೊಡ್ಡವ್ರು ಯಾರಿಲ್ಲ. ಜೀವನದಲ್ಲಿ ಭಯ ಇಲ್ಲ, ಭಕ್ತಿ ಅಷ್ಟೇ, ಅದು ದೇವ್ರ ಮೇಲೆ. ಅದು ಬಿಟ್ರೆ ನಮ್ಮ ತಂದೆನೇ ನನಗೆ ಗುರು. ನಮ್ಮ ತಂದೆನೇ ಎಲ್ಲ. ಅವ್ರ ಋಣ ಇನ್ನ 7 ಜನ್ಮ ಆದ್ರೂ ನಾವು ತೀರ್ಸಕ್ಕಾಗಲ್ಲ, ತಂದೆ ತಾಯಿ ಋಣ. ಇವತ್ತು ಎಂಥ ಸೊಸೈಟಿಯಲ್ಲಿ ಇದ್ದೀರ ಅಂದ್ರೆ, ಅಪ್ಪ ಅಮ್ಮ ಬೇಡ, ಅವ್ರ ಆಸ್ತಿ ಮಾತ್ರ ಬೇಕು, ಈ ತರ ಸೊಸೈಟಿಯಲ್ಲಿ ಇರೋದು. ಸೊಸೈಟಿನೆಲ್ಲ ಚೇಂಜ್ ಮಾಡ್ತೀನಿ ಅನ್ನೋದೆಲ್ಲ ಮೂರ್ಖತನ. ಒಬ್ಬ ಹುಡುಗನ ಲೈಫಲ್ಲಿ ಈ ಮದುವೆ ಅನ್ನುವಂತಹ ವಿಚಾರ ಆಗಿರ್ಬೋದು, ಒಂದು ಹುಡುಗಿ ಮದುವೆ ಆಗಿರೋದು, ಅದೆಷ್ಟು ಪ್ರಾಮುಖ್ಯತೆ ಕೊಡುತ್ತೆ ಅಂತ ಹೇಳಿ? ಮೇಡಮ್ ಅದೊಂಥರ ಡ್ರಾಸ್ಟಿಕ್ ಚೇಂಜ್ ಆಗುತ್ತೆ. ಚೆನ್ನಾಗಿದ್ರೆ ಅದು ನಿನ್ನ ಸೂಪರ್ ಮಾಡ್ಬೋದು, ಇಲ್ಲಾಂದ್ರೆ ಲೋ ಫೋರ್ ಮಾಡ್ಬೋದು. ಹೌದು, ಮದುವೆ ಅನ್ನುವಂಥದ್ದು ಬಹಳ ಹುಡುಗರ ಲೈಫ್ ಚೇಂಜ್ ಮಾಡಿದೆ ಅಂತ ಕೇಳ್ಪಟ್ಟಿದ್ದೀನಿ. ಹೌದು. ಸೊ ನಿಮ್ಮ ಲೈಫಲ್ಲೂ ಏನಾದ್ರು ಮದುವೆ ಆದ್ಮೇಲೆ ಬೇರೆ ತರದ ಚೇಂಜಸ್ಗಳನ್ನ? ನಾನು ಹೇಳಿದ್ನಲ್ಲ, ಇವತ್ತೇನಿದೆ ಇಂಟು 10 ಟೈಮ್ಸ್ ಇರ್ತಾ ಇದ್ದೆ. ನಾನು ಇವತ್ತು ಸ್ವಲ್ಪ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ. ನಾನು ಹೆಂಡತಿ ಇದ್ದಾಗ ನಾನು ಅವಳ ಒಬ್ಳ ಹತ್ರನೇ ಮಾತಾಡ್ತಾ ಇದ್ದು. ನಾನು ಯಾವುದೇ ಕಾಲ್ ಬಂದ್ರು ಲೌಡ್ ಸ್ಪೀಕರ್ಲ್ಲೇ ಮಾತಾಡ್ತಾ ಇದ್ದೀನಿ.
ಹೆಂಡತಿ ಇದ್ದಿದ್ರೆ ಅದು ಏನನ್ನ ಆಗಿರಲಿ ಯಾರಾದ್ರೂ ಆಗಿರಲಿ, ಯಾಕಂದರೆ ಗೊತ್ತಿರಬೇಕು ನನ್ನ ಗಂಡ ಏನು ಮಾಡ್ತಾವನೆ. ಹೌದು ಹೌದು. ನಿಮ್ಮ ಲುಕ್ ವಿಚಾರದಲ್ಲೂ ಅಷ್ಟೇ, ಒಂದು ಪಂಚೆ ಹಾಕೊಂಡಿದ್ರಿ, ಒಂದು ಶರ್ಟ್ ಹಾಕೊಂಡಿದ್ರಿ. ಹರ್ಷಿತ್ ಅವರು ಹೋದ್ಮೇಲೆ ಈ ತರ ಬದಲಾವಣೆನ ಹೇಗೆ ಅಂತ? ಹೌದು ಮೇಡಮ್, ಡಿಸೆಂಬರಿಂದ ನಾನು ಇದಾಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ನನ್ಗೊಂದು ಮೈಂಡಿಗೆ ಬಂತು, ಇವಾಗ ಅಷ್ಟು ಪ್ರೀತಿಸಿ ನನ್ನ ಜೀವ ಅಂತೂ ನಾನು ಅವಳಿಗೆ ತ್ಯಾಗ ಮಾಡೋಕ್ಕಾಗಲಿಲ್ಲ. ನನಗೆ ಪ್ರೀವಿಯಸ್ ಡೇ ನೈಟು ನಾನು ನಾಳೆ ಬೆಳಗ್ಗೆ ಏನು ಹಾಕೊಬೇಕು, ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಇದೇ ಥರ ಡ್ರೆಸ್ಸು ತೆಗೆದಿಡ್ತಾ ಇದ್ಲು, ಶರ್ಟು ಪ್ಯಾಂಟು, ಅದಕ್ಕೆ ನೀನು ಚಪ್ಪಲಿ ಹಾಕ್ಬೇಕಾ, ಶೂ ಹಾಕ್ಬೇಕಾ, ಲೂಫರ್ಸ್ ಹಾಕ್ಬೇಕಂತ. ಇವತ್ತು ಅವಳಿಲ್ಲ, ಜೀವ ಅಂತೂ ತ್ಯಾಗ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಜವಾಬ್ದಾರಿ ಬಿಟ್ಟು ಹೋಗಿದ್ದಾಳೆ ನನ್ನ ಮೇಲೆ. ಅದಕ್ಕೋಸ್ಕರ ಬಟ್ಟೆ ಬಿಟ್ಟೆ ಅಷ್ಟೇ. ಬಟ್ಟೆ ಅಂದ್ರೆ ಕಂಪ್ಲೀಟ್ ಆಗಿ ನೀವಿರೋವರೆಗೂ ಇದೇ ರೀತಿ ಇದೇ ಲುಕ್ ಅಲ್ಲೇ ಇರಬೇಕು? ನೋಡೋಣ, ಅದು ಪ್ರಾಮಿಸ್ ಮಾಡಿ ನಾಳೆ ಏನೋ ಚೇಂಜ್ ಆಯ್ತು ಅಂದ್ರೆ ಕ್ವಶನ್ ಮಾಡ್ಬಿಡ್ತಾರೆ ಜನ. ಹೌದು, ಅದಕ್ಕೆ ಬೇಡ, ಎಷ್ಟು ಆಗುತ್ತಾ ನೋಡೋಣ. ಹೌದು. ನಿಮ್ಮ ಒಂದು ಅವಾಗ್ಲೇ ಹೇಳ್ತಾ ಇದ್ರಿ, ಯಾರು ಕೂಡ ಈ ತರ ಸಿನಿಮಾದಲ್ಲೂ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ರಿ. ಯಾರಾದ್ರೂ ನಿಮ್ಮ ಲವ್ ಸ್ಟೋರಿನ ಡೈರೆಕ್ಷನ್ ಮಾಡ್ತೀನಿ ನೀವು ಹೀರೋ ಆಗಿ ಅಂದ್ರೆ ಆಗ್ತೀರಾ ಸರ್? ಮೇಡಮ್ ಅದನ್ನ ರಿವೀಲ್ ಮಾಡಲ್ಲ, ನಾನು ಹೀರೋ ಆಗೋಷ್ಟೆಲ್ಲ ಇಲ್ಲ, ಯಾಕಂದ್ರೆ ನಾನು ಬಿಸ್ನೆಸ್ ಮಾಡೋದು. ಅಲ್ಲ, ಅಪ್ರೋಚಸ್ ಈಗ ಬಿಸ್ನೆಸ್ ಮಾಡೋರು ಕೂಡ ಹೀರೋ ಆಗಿರೋದು ನೋಡಿದೀವಿ ನಾವು. ಅದೇ ರೀತಿಯಾಗಿ ನಿಮ್ಮ ಲವ್ ಸ್ಟೋರಿನ ಸರ್ ನೀವು ಹೀರೋ ಆಗಿ ಹೀರೋಯಿನ್ನ ಬೇರೆ ಯಾರನ್ನಾರು ನಾವು ಇದನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಡೈರೆಕ್ಟರ್ ಏನಾದ್ರು ನಿಮ್ಮ ಕಥೆಯನ್ನ ನೋಡ್ಕೊಂಡು, ಬಿಕಾಸ್ ಆ ತರ ಇದೆ ನಿಮ್ ಕತೆ, ನಾನೇ ಹತ್ಬಿಟ್ಟೆ ಆ ಸ್ಟೋರಿ ನೋಡಿದಾಗ, ಅಷ್ಟು ಚೆನ್ನಾಗಿದೆ, ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಕೂಡ. ಸೊ ಆ ತರದ್ ಏನಾದ್ರು ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನಾದ್ರು ಡೈರೆಕ್ಟರ್ ಬಂದ್ಬಿಟ್ಟು ನಿಮ್ಮನ್ನ ಅಪ್ರೋಚ್ ಮಾಡಿದ್ರೆ ನೀವು ಯಾವ ರೀತಿಯಾಗಿ ಇದನ್ನ ತಗೊಳ್ತೀರಾ ಅಂತ? ನಾನೇ ಸ್ಟೋರಿ ಹೇಳ್ತೀನಿ ಡೈರೆಕ್ಟರ್ಗೆ, ಪ್ರೊಡ್ಯೂಸ್ ಮಾಡ್ತೀನಿ, ಹೀರೋ ಎಲ್ಲ ಆಗಲ್ಲ. ಹೀರೋ ಆಗಲ್ಲ, ಓಕೆ. ರಿಯಲ್ ಲೈಫಲ್ಲಿ ಹೀರೋ ಆಗ್ಬೇಕು. ಎಕ್ಸಾಕ್ಟ್ಲಿ, ವೆರಿ ಟ್ರೂ ಸರ್, ವೆರಿ ಟ್ರೂ. ಹೌದು, ಓಕೆ. ಬಟ್ ಬಹಳ ಜನರ ಪ್ರಶ್ನೆ, ಫಿನಾನ್ಷಿಯಲಿ ತುಂಬಾ ಚೆನ್ನಾಗಿದ್ದೀರಾ, ಒಳ್ಳೆ ಬ್ಯಾಕ್ ಗ್ರೌಂಡ್ ಇರುವಂತ ಫ್ಯಾಮಿಲಿ. ಒಳ್ಳೆ ಬ್ಯಾಕ್ ಗ್ರೌಂಡ್ ಇರೋ ಫ್ಯಾಮಿಲಿ ಅಂತಲ್ಲ, ನನ್ನ ಬ್ಯಾಕ್ ಗ್ರೌಂಡ್ ಎಲ್ಲ ಇಲ್ಲಿ ನಾನು ಸ್ಕ್ರಾಚ್ ಇಂದ ಬಂದಿರೋದು. ಸ್ಕ್ರಾಚ್ ಇಂದ ಬಂದಿದ್ದೀರಾ, ಬಟ್ ಒಂದು ಒಳ್ಳೆ ಸಕ್ಸಸ್ಫುಲ್ ಪರ್ಸನ್ ಅಂತ ಹೇಳ್ಬೋದು. ಸಕ್ಸಸ್ ಅನ್ನೋದು ಅದು ಅವ್ರವ್ರ ಅಕ್ಸೆಪ್ಟೆನ್ಸಿ. ಸಕ್ಸಸ್ ಅನ್ನೋದು ಇನ್ನ ಮಾಡೋದು ತುಂಬಾ ಇದೆ. ಏನ್ ಮಾಡಿದೀವಿ ಅಂತ ನನಗಿನ್ನ 30 ವರ್ಷ. 30 ವರ್ಷ ಆದ್ರೆ ಮನೇಲಿ 30 ವರ್ಷ ಇನ್ನು ಒಬ್ಬಂಟಿ ಜೀವನ ಬೇಡ ಅಂತ ಹೇಳಿದ್ದೇನಾದ್ರು ಇದೆನಾ? ಮೇಡಮ್ ನಮ್ಮ ಅತ್ತೆನೇ ಹೇಳಿದ್ರು, ಮತ್ತೆ ರೀಸೆಂಟ್ ಆಗಿ ಹೇಳಿದ್ರು, ನಾನೇ ಹೆಣ್ಣು ನೋಡ್ತೀನಿ ಮದುವೆ ಆಗು ಅಂತ ಹೇಳಿ. ಕಾಲ ಕೂಡ ಬರುತ್ತೆ ಅಂತ ಅನುಗ್ರಹ ಇತ್ತು ಅಂದ್ರೆ ನನ್ನ ಹೆಂಡತಿ ಯಾರಾದ್ರೂ ಕಳ್ಸಿಕೊಡ್ತಾಳೆ. ಯಾಕಂದ್ರೆ ಇವತ್ತು 30 ವರ್ಷ ಬಿಸಿ ರಕ್ತ ಜೀವನ ಮಾಡ್ಬಿಡ್ಬೋದು. ಲೈಫಲ್ಲಿ ಆ ಹೆಂಡತಿ ಅನ್ನೋ ಫೇಸ್ ಇದೆಯಲ್ಲ, ಅರ್ಧಾಂಗಿಣಿ ಅಂತಾರೆ, ಅದು ತುಂಬಾ ಪ್ರಾಮುಖ್ಯತೆ. ತಾಯಿ ಎಷ್ಟು ಮುಖ್ಯನೋ ಹೆಂಡತಿ ಅಷ್ಟೇ ಮುಖ್ಯ. ಅಂದ್ರೆ ಈಗ 2ನೇ ಮದುವೆ ಆಗೋಕೆ ಯಾರಾದ್ರೂ ನಿಮಗೆ ಆ ತರದವ್ರು ಸಿಕ್ಕರು, ಹರ್ಷಿತಾರ ಅವ್ರನ್ನ ರೀಪ್ಲೇಸ್ ಮಾಡುವಂತವ್ರು? ಮೇಡಮ್ ಇಲ್ಲಿ ನೋಡಿ, ಇಲ್ಲಿ ರೀಪ್ಲೇಸ್ ಮಾಡಕ್ಕೆ ಅದೇ ಐಫೋನ್ ಅಲ್ಲ, ಒಂದು ಹೊಡೆದಾಯ್ತು ಅಂದ ತಕ್ಷಣ ಸೇಮ್ ಇನ್ನೊಂದು ಫೋನ್ ತಗೊಂಬರಕ್ಕೆ. ಹೌದು, ಆದ್ರೆ ಹೆಂಡತಿ ಅನ್ನೋ ಜಾಗನ ರಿಪ್ಲೇಸ್ ಮಾಡಿ. ಇವಾಗ ನಾನು ಇಷ್ಟೆಲ್ಲ ಇಂಟರ್ವ್ಯೂ ಕೊಟ್ಬಿಟ್ಟು ಇಷ್ಟು ವಿಡಿಯೋ ಹಾಕಿದ್ದೀನಿ. ಇವಾಗ ಅಕ್ಸೆಪ್ಟೆನ್ಸಿ ಇದ್ರೆ ಹುಡುಗಿಗೆ ಮಾತಾಡ್ಬೋದು. ಇವಾಗ ಅವಳು ಬಂದ್ಬಿಟ್ಟು ನಾಳೆ ನಿಮ್ಮ ಅತ್ತೆ ಮನೆಗೆ ಹೋಗ್ಬೇಡ, ನಿಮ್ಮ ಅತ್ತೆ ಹತ್ರ ಮಾತಾಡ್ಬೇಡ. ಯಾಕಂದ್ರೆ ಹೆಣ್ಣು ಬರೋವರೆಗೂ ಅದು, ಇವಾಗ ಅವಳು ಬರೋಳ ಅದು ಏನ್ ನೋಡಿ ಬರ್ತಾಳೋ ನನಗೆ ಗೊತ್ತಿಲ್ಲ. ನಿಜ ಸರ್, ವೆರಿ ಟ್ರೂ, ವೆರಿ ಟ್ರೂ. ಅದಕ್ಕೆ ಏನಕ್ಕೆ ಇವಾಗ ಬಂದು ಇನ್ನೊಂದು 6 ತಿಂಗಳಿಗೆ ಒಂದು ಡೈವರ್ಸ್ ಆಯ್ತು, ಇಲ್ಲ ಇನ್ನೊಂದು ಆಯ್ತು, ನನ್ನ ತನ್ವಾಗ ನಾನು ಇರಕ್ ಬಿಟ್ಟಿಲ್ಲ ಅಂದ್ರೆ ನಾನು ಇದ್ದು ಏನ್ ಪ್ರಯೋಜನ? ಅದಕ್ಕೋಸ್ಕರ ಬೇಡ ಇದು. ನಂದು ಕೆಲಸ ಇದೆ, ಆಮೇಲೆ ಫೈನಾನ್ಷಿಯಲಿ ಚೆನ್ನಾಗಿದೆ ಅಂದ್ರೆ ಇವಾಗ ಅಕ್ಕಿ ನೆನ್ಸಿಕ್ತಿದಾರೆ, ಬೆಳಗ್ಗೆ ಇಡ್ಲಿ ಸ್ಟೀಮ್ಗೆ ಹಾಕಿದ್ರೆ ಇಡ್ಲಿ ಮಾರಿದ್ರೇನೆ ದುಡ್ಡು. ಕೆಲಸ ಮಾಡ್ತೀವಿ, ದುಡ್ಡು ಬರುತ್ತೆ. ನಾನು ಮಲಗಿದ್ರೆ ನೀವು ಕೊಡ್ತೀರಾ? ಇನ್ ಕೇಸ್ ನೀವು ಮುಂದೆ ಮದ್ವೆ ಆದ್ರೆ, ಈಗ ಸುತ್ತಮುತ್ತ ಹರ್ಷಿತ್ ಅವ್ರ ಫೋಟೋ ಎಲ್ಲಾ ಕಡೆ ಇಟ್ಕೊಂಡಿದೀರಿ. ಹೌದು. ಸೊ ಮುಂದೆ ಅವ್ರ ಏನ್ ಅಂದ್ರೆ ನನ್ನ ಫೋಟೋ ನೀನು ಇಡ್ಕೋ, ಇವ್ರದ್ದು ಬೇಡ ಅಂದಾಗ ನೀವು ಅದನ್ನ ಯಾವ ರೀತಿ ತಗೊಳ್ತೀರಾ? ಅದಕ್ಕೆ ಇವಾಗ ಈ ವಾದ ವಿವಾದನೇ ಬೇಡ. ಯಾಕಂದ್ರೆ ಇವಾಗ ನಮ್ಮ ಆಫೀಸಲ್ಲಿ ಇದೆ, ನಾನು ಎಲ್ಲೆಲ್ಲಿ ಇದೆ ಅಲ್ಲೆಲ್ಲ ಫೋಟೋ ಇದೆ, ನನ್ನ ಕಾರಲ್ಲಿ ಇದೆ ಫೋಟೋ, ನಾನು ಹೆಂಡತಿ, ಅದು ಇದು ಸತ್ಯ. ನಾನ್ ತಪ್ಪು ಮಾಡಿಲ್ಲ, ಇಲ್ಲ ಅವಳು ತಪ್ಪು ಮಾಡ್ಲಿಲ್ಲ. ಭಗವಂತನಿಗೆ ಅಸೂಯ ಪಟ್ಬಿಟ್ಟ ನಮ್ಮನ್ನ ನೋಡಿ. ಬರೋಳಿಗೂ ಅಷ್ಟೇ, ನಾನ್ ಇಲ್ಲಿ ಬಂದವಳನ್ನ ಇವಳನ್ನ ಕಂಪೇರ್ ಮಾಡಕ್ಕೆಲ್ಲ ಆಗಲ್ಲ. ಅದೇ ಬೇರೆ ಇದೇ ಬೇರೆ. ಪ್ರಶಾಂತಾನೆ, ನನ್ನ ಮಗನು ಪ್ರಶಾಂತ ಆಗಕ್ಕಾಗಲ್ಲ. ಯಾರ್ದಾದ್ರೂ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿತ್ತು ಅಂತ ನಿಮ್ಗೆ ಏನಾದ್ರು ಅನ್ಸಿದೇನಾ ಸರ್? ಮೇಡಮ್ ನೋಡಿ, ಇವಾಗ ಇಷ್ಟೇ ಆಗಿದೆ. ನಾನು ಹೇಳಿದ್ನಲ್ಲ, ಮದುವೆಗೆ 2000 ಜನ ಬಂದ್ರೆ 2000 ಜನ ಆಶೀರ್ವಾದ ಮಾಡಕ್ ಬರಲ್ಲ, ಮೆಸೇಜ್ ಇಡಕ್ ಬರ್ತಾರೆ. ಹೌದು, ಆತರ ದೃಷ್ಟಿ ಯಾರಾದ್ರೂ ಕೆಟ್ಟ ನೋಡಿ, ದೃಷ್ಟಿ ಇನ್ನೊಂದು ಮತ್ತೊಂದು. ಇವಾಗ ನನ್ನ ಜೀವನದಲ್ಲಿ ನಾನು ತುಂಬಾ ಇಷ್ಟಪಟ್ಟಿದ್ರೆ ನನ್ನ ಹೆಂಡತಿ ಒಂದೇ. ಅವಳನ್ನೇ ಕಳ್ಕೊಂಡ್ಮೇಲೆ ನನ್ನ ಹತ್ರ ಏನ್ ಕಳ್ಕೊಳ್ಳೋದೇನಿಲ್ಲ. ನಾನು ಬಿಸ್ನೆಸ್ ಮಾಡ್ತೀನಿ,
ಲಾಸ್ ಆದ್ಮೇಲೆ ನಾನು ಬಿಸ್ನೆಸ್ ಅಲ್ಲಿ ನಿಂತಿದ್ದು. ಹ್ಮ್ ಇವತ್ತಿನ ಸೊಸೈಟಿಯಲ್ಲಿ ಹ್ಮ್ ಬಿಸ್ನೆಸ್ ಅಲ್ಲಿ ಲಾಸ್ ಆದ್ರೆ 50,000 1 ಲಕ್ಷ ಕೊಟ್ಟು ಯಾರು ಸಪೋರ್ಟ್ ಮಾಡಲ್ಲ. ಹೌದು ಇವತ್ತು ನಾನು ಇಂಥ ಪರಿಸ್ಥಿತಿಯಲ್ಲಿ ಯಾರ ನಮ್ಮ ಮಗಳು ಕೊಡ್ತಾರೆ ಅನ್ನೋದು ಏನಕ್ಕೆ, ಏನದು ಎಕ್ಸ್ಪೆಕ್ಟೇಷನ್ಸೇ ಇಟ್ಕೊಂಬಿಡಿ. ಯಾರ ಹತ್ರನು ನಿಮ್ ಜೀವನ ನೀವು ಮಾಡಿ, ಫಲ ಕೊಡೋನ್ ಮೇಲೆ ಇದನ್ನು ಭಗವಂತನ ನಂಬಿ. ಓಕೆ ಜೀವನದಲ್ಲಿ ಏನಾದ್ರು ನಂಬೋದು ಅಂದ್ರೆ ಅದು ಹೆಂಡತಿ. ಯಾಕಂದ್ರೆ ಅವ್ಳ ಕುಟುಂಬ ಬಿಟ್ಟು ಬರ್ತಾಳೆ. ಹರ್ಷಿತಾ ಅವರ ಪ್ರೆಸೆನ್ಸ್ ಇದ್ದಂತಹ ಲೈಫ್ಗೂ ಈಗ ನೀವೊಂದು ಒಬ್ಬಂಟಿ ಇರುವಂತಹ ಲೈಫ್ಗೂ ಇರುವಂತಹ ವ್ಯತ್ಯಾಸ ಏನಿಲ್ಲ. ಅವತ್ತು ಒಳ್ಳೆ ಬಟ್ಟೆ ಆಗ್ತಾ ಇದೆ, ಪಂಚೆ ಆಗ್ತಾ ಇದೆ. ಅವತ್ತು ಅವಳು ಟೈಮ್ ಕೊಡ್ತಾ ಇದ್ದೆ, ಫುಲ್ ಟೈಮ್ ಬಿಸ್ನೆಸ್ ಮಾಡ್ತೀನಿ. ಆಮೇಲೆ ಡೈಲಿ ನನಗಂತ ನಾನು ಮೀ ಟೈಮ್ ಇಟ್ಕೊತೀನಿ. 2 ಅವರ್ ನೀನು ಏನೇ ಮಾಡಿದ್ರು ನಾನು ಪ್ರತಿ ಮಂಗಳವಾರ ದೇವಸ್ಥಾನಕ್ಕೆ ಹೋಗ್ತೀನಿ ಘಾಟಿಗೆ. ಪ್ರತಿ ಗುರುವಾರ ಸಂಜೆ 6 ಗಂಟೆಗೆ ನಾನು ಇಂಟಿ ಜಾಗಕ್ಕೆ ಹೋಗ್ತೀನಿ. ಯಾಕಂದ್ರೆ ಗುರುವಾರ ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ, ಅವಳು ಇದ್ದಾಗ ಕರ್ಕೊಂಡು ಹೋಗ್ತಾ ಇದ್ಲು. ಯಾಕೆ ಅಲ್ಲೋಗಿ ಕೈ ಮುಗಿಯೋದು, ಇವಳೇ ದೇವ್ರಾಗೋದಲ್ಲ, ಇವಳಿಗೆ ಕೈ ಮುಗಿದ್ಬಿಡೋಣ, ಅದಕ್ಕೆ ಫೋಟೋ ಇಟ್ಟಿರೋದಷ್ಟೇ. ನಿನ್ಗೆ ಹೊಟ್ಟೆ ಉರ್ಸಕ್ಕೆ ಇಲ್ಲ, ನಿನ್ಗೆ ಅಸೂಯ ಪಡ್ಸಕ್ಕೆ ಎಲ್ಲ ನಾನು ಫೋಟೋ ಇಟ್ಟಿಲ್ಲ. ನಿಮ್ಮ ತಾಯಿ ತೀರೋದ್ರು, ನಿಮ್ಮ ತಾಯಿ ಫೋಟೋ ತೆಗೆದು ಬಿಡ್ತೀರಾ? ಮತ್ತೆ ತಾಯಿ ಹೆಂಗೋ ಹೆಂಡ್ತಿನೂ ಹಂಗೆ. ನನಗೆ ನಾನು ಏನಕ್ಕೆ ನಾನು ಹೆಂಡತಿ ಫೋಟೋ ಹಾಕ್ಬಾರ್ದು ಅಂತ ಒಂದು ಕ್ವಶನ್ ಕೇಳ್ತೀನಿ. ಆಬ್ವಿಯಸ್ಲಿ ಸರ್, ನಾವು ಪ್ರೀತಿ ಮಾಡೋ ಬಟ್ ಒಂದು ಪ್ರಶ್ನೆ ಸರ್, ಈಗ ಐ ಡೋಂಟ್ ನೋ, ತುಂಬಾ ಜನಕ್ಕೆ ಕೆಲವ್ರಿಗೆ ಅದು ಕಳ್ಕೊಂಡಾಗ್ಲೇ ಗೊತ್ತಾಗೋದು ಅಂತ ಹೇಳ್ತಾರೆ. ಪ್ರೀತಿ ಮಾಡೋರ್ನ, ಅಯ್ಯಪ್ಪ ಪ್ರೀತಿ ಮಾಡೋರು ಕಳ್ಕೊಂಡಾಗ್ಲೇ ನನಗೆ ಆ ನೋವು ಗೊತ್ತಾಗುತ್ತೆ ಅಂತ ಕೆಲವರು ಜನ ನಾನು ನೋಡಿದೆ ಕಮೆಂಟ್ ಹಾಕಿರೋದನ್ನ. ಸರ್ ನಿಮ್ಮ ಸಿಚುಯೇಷನ್ ನಾನು ಇದ್ದೀನಿ, ನಾನು ಕೂಡ ಹಿಂಗೆ ನನ್ನ ಹಸ್ಬೆಂಡ್ ತೀರ್ಕೊಂಡ್ರು ಹಿಂಗೆ ಅಂತ ಅಂದಾಗ, ಪ್ರೀತಿ ಮಾಡಿದವ್ರನ್ನ, ತುಂಬಾ ಪ್ರೀತಿ ಮಾಡೋರ್ನ ಕಳ್ಕೊಂಡಾಗ ಆಗುವಂತಹ ನೋವು ಯಾವ ರೀತಿಯಾಗಿರುತ್ತೆ ಸರ್ ಅದು, ಅಂಡ್ ಅದನ್ನ ಹೆಂಗೆ ಓವರ್ಕಮ್ ಮಾಡಬೇಕು? ಮೇಡಮ್ ನೋಡಿ, ಎಷ್ಟೇ ನೋವಿದ್ರು ಯಾರಿಗೂ ಹೇಳ್ದೆ, ಯಾರಿಗೂ ನೋವು ಕೊಡದೆ ಬದುಕಬೇಕು, ಅದು ಜೀವನ. ನಮ್ಗೆ ಎಷ್ಟೇ ನೋವಿದ್ರು ಯಾರಿಗೂ ನೋವು ಕೊಡದೆ, ನೋವು ಹೇಳ್ಕೊಳ್ದೆ ಇರ್ಬೇಕು. ಯಾಕಂದ್ರೆ ನಾವು ಜಾಸ್ತಿ ನಮ್ ನೋವಲ್ಲಿ ಹೇಳಿದ್ರೆ ಅಯ್ಯೋ ಪಾಪ ಅಂತಾರೆ, ಸಿಂಪತಿ ಆಗೋಗುತ್ತೆ. ಲೈಫಲ್ಲಿ ಎಂಪತಿ ಇರ್ಬೇಕು, ಸಿಂಪತಿ ಇರಬಾರ್ದು. ಆ ನೋವು ಅನ್ಭವಿಸೋರ್ಗೆ ಮಾತ್ರನೇ ಗೊತ್ತಾಗೋದು, ಅದನ್ನ ಹೇಳಕ್ಕೆಲ್ಲ ಆಗಲ್ಲ. ನಿಜ, ಹೌದು ಸರ್. ಕೊನೆಯದಾಗಿ ಪ್ರೀತಿ ಮಾಡೋರಿಗೆ ಏನ್ ಹೇಳ್ತೀರಾ ಸರ್? 100 ಸರಿ ಯೋಚನೆ ಮಾಡಿ. ಪ್ರೀತಿ ಎಲ್ಲ ಮಾಡಿದ್ಮೇಲೆ ಯೋಚನೆ ಮಾಡ್ಬಿಡಿ. ಪ್ರೀತಿ ಮಾಡಕ್ ಮುಂಚೆ ಯೋಚನೆ ಮಾಡ್ಬಿಡಿ. ಎಲ್ಲ ತಿಳ್ಕೊಳ್ಳಿ. ಅಂದ್ರೆ ಅಪ್ಸ್ ಡೌನ್ಸ್ ಲೈಫಲ್ಲಿ ಇದ್ದೇ ಇರುತ್ತೆ. ನಿಮ್ಗೆ ಓಕೆ ಆಗ್ತಾರ, ನಿಮ್ ಮನೇಲಿ ಒಪ್ಸೋದ್ ಕೆಪಾಬಿಲಿಟಿ ಇದೆಯಾ ತಿಳ್ಕೊಂಡು ನೀವು ಪ್ರೀತಿ ಮಾಡಿದ್ರೆ ಜೀವನ ಚೆನ್ನಾಗಿರುತ್ತೆ. ಎಲ್ಲ ಮುಗಿದ್ಮೇಲೆ ನಮ್ಮ ಮನೆಗೆ ಹೋಗಿ ಒಪ್ತಾ ಇಲ್ಲ. ಮತ್ತೆ ಏನಾಗಿದೆ ಅಂದ್ರೆ, ಜನಕ್ಕೆ ಓಡಾಡಕ್ ಯಾರೋ ಒಬ್ರು ಬೇಕು. ಈ ತರ ಸೊಸೈಟಿ ಇದೆ, ನಾನು ನೋಡ್ತಾನೆ ಇದ್ದೀನಿ. ಆಮೇಲೆ ಇವ್ರನ್ನೆಲ್ಲ ಕರೆಕ್ಟ್ ಮಾಡಕ್ ಆಗಲ್ಲ. ಅವ್ರಿಗೆ ನಿಮ್ಗ್ ಬಂದ್ರೆ ಮಾತ್ರನೇ, ನಿಮ್ ತಲೆಗೆ ಬಂದ್ರೆ ಮಾತ್ರನೇ ಆ ಥಾಟ್ ಅದು ಇಂಪ್ಲಿಮೆಂಟ್ ಆಗೋದು. ಯಾರೋ ಹೇಳ್ಕೊಟ್ರೆ ಅದು ಯಾರ್ದೋ ಬುದ್ಧಿನೇ, ನಿಮ್ದಲ್ಲ. ಯಾರಾದ್ರೂ ಬಂದು ಅಪ್ರೋಚ್ ಮಾಡಿದಾರ ಸರ್, ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಹೇಳಿ? ಬಿಕಾಸ್ ನಿಮ್ ಪ್ರೀತಿ ಅದೆಲ್ಲ ನೋಡಿದಾಗ ನನಗೂ ಆ ಪ್ರೀತಿ ಸಿಗ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಹಾಗಾಗಿ ಇವ್ರಿ ರೈಟ್ ಪಾರ್ಟ್ನರ್, ನನಗೆ ಇವ್ರ ಹೆಂಡತಿನ ಎಷ್ಟೊಂದು ಪ್ರೀತಿ ಮಾಡೋರು, ನಾನು ಅವ್ರನ್ನ ಮದುವೆ ಆದ್ರೆ ಎಷ್ಟೊಂದು ಪ್ರೀತಿ ಮಾಡ್ಬೋದು ಅಂತ ಅನ್ಸ್ತಾ ಇರುತ್ತೆ. ಸೊ ಆತರ ಯಾರಾದ್ರೂ ಬಂದ್ಬಿಟ್ಟು ನಿಮಗೆ ಪರ್ಸನಲ್ ಆಗಿ ಅಪ್ರೋಚ್ ಮಾಡಿದ್ದೇನಾ ನೀವು? ನನ್ನ ಆತರ ಏನಿಲ್ಲ. ಇವಾಗ ಜನ ನೋಡೋರಲ್ಲ ಏನು, ನಿನ್ ಹೆಂಡತಿನ ಎಷ್ಟು ಪ್ರೀತಿಸ್ತಾ ಇದೆಯಾ, ನನ್ನ ಎಷ್ಟು ಪ್ರೀತಿಸ್ತಾ ಇದೆಯಾ ಅಂತ. ಈ ಹೆಣ್ಣು ಅನ್ನೋದು ಹೆಂಗೆ ಅಂದ್ರೆ, ನೆಕ್ಸ್ಟ್ ನನ್ನ ಎಮೋಷನ್ಸಿಗೆ ಬೆಲೆ ಇಲ್ದಂಗೆ ಆಗ್ಬಿಡುತ್ತೆ. ಇವಾಗ ನೆಕ್ಸ್ಟ್ ಯಾರಾದ್ರೂ ಬಂದ್ರು, ಅವಳು ಇಷ್ಟೇ ಪ್ರೀತಿ ಅಂದ್ರೆ ಹರ್ಷಿತಾಗ ಏನ್ ಕೊಡ್ತಾ ಇದೆ ಅದೇ ಕೊಡು. ಇದು ಬಿಸ್ನೆಸ್ ಅಲ್ಲ. ಪ್ರೀತಿ ಅನ್ನೋದು ಅದು ನಾನು ಹೇಳಿದ್ನಲ್ಲ, ನನ್ನ ಸೋಲ್ಮೇಟ್. ಅದು ಅಚಾನಕವಾಗಿ ಹಿಂಗ ಆಗೋಯ್ತು. ನೆಕ್ಸ್ಟ್ ಬರೋಳಿಗೂ ಅಷ್ಟೇ ನಾನು ಫಸ್ಟೇ ಬ್ರೀಫ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಮೆಚೂರ್ಡ್ ಇನಫ್ ಇನ್ ಲೈಫ್. ಆಮೇಲೆ ನನಗೆ ಈ ವಯಸ್ಸಿಗೆ ಇಷ್ಟು ಅನುಭವ ಸಾಕು. ನಾವು 2 ಮನೆ ಕಟ್ಟಿದೀವಿ, 2 ಮದುವೆ ಮಾಡಿದೀವಿ, 14 ವರ್ಷ ಪ್ರೀತಿಸಿ ನನ್ನ ಹೆಂಡತಿನ 35 ದಿನ ಕಳ್ಕೊಂಡಿದ್ದೀನಿ. ನಾನು 24 ವರ್ಷ ಇದ್ದಾಗಿಂದನು 30 ಕುಟುಂಬ ಸಾಕಿದ್ದೀನಿ. ಇನ್ನೇನ್ ಮಾಡ್ಬೋದು? ಆಮೇಲೆ ಡೈಲಿ ನಾವು 500 ಜನ ಹೊಸ ಕಸ್ಟಮರ್ ನೋಡ್ತೀವಿ. ವಿ ಕ್ಯಾನ್ ಮೇಕ್ ಇಟ್ ಔಟ್. ಫ್ಯೂಚರ್ ಪ್ಲಾನ್ಸ್ ಏನಿದೆ ನಿಮ್ದು? ಇದೆ ಮೇಡಮ್, ಒಳ್ಳೆ ಬಿಸ್ನೆಸ್ ಮಾಡೋಣ ಅಂತಿದ್ದೀನಿ. ಯಾವ್ದಾದ್ರು ಐಡಿಯಾ ಇದ್ರೆ ಕೊಡಿ. ನೀವೇ ಕೊಡಿ ಸರ್, ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಪರ್ಸನ್. ನಾವಿನ್ನೂ ಆಂಕರ್ ಆಗಿ ಇಲ್ಲೇ ಇದೀವಿ ಅಷ್ಟೇ. ಏನ್ ಗೊತ್ತಾ ಮೇಡಮ್, ಇವಾಗ ನಿಮ್ ಕೆಲಸ ನಾನ್ ಮಾಡಕ್ಕಾಗುತ್ತಾ? ಅಷ್ಟೇ ಸರ್, ಅದೇನೆ. ನಾವೇನ್ ಕೆಲಸ ಮಾಡ್ತೀವಿ ಅದನ್ನ ಮನ್ಸು ಇಚ್ಛೆಯಿಂದ ಮಾಡ್ಬೇಕು. ಏನಾದ್ರೂ ಕೆಲಸ ಮಾಡಿ, ಕೆಲಸ ಮಾಡ್ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಒಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. ನಿಮ್ಮ ಒಂದು ಕತೆ ಬಹಳಷ್ಟು ಜನರಿಗೆ ಸ್ಫೂರ್ತಿ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ಜನರೇಷನ್ಗೆ ಇಂತಹ ಕತೆಗಳು ಬೇಕು, ಇಂತಹ ಮಾತುಗಳು ಬೇಕು ನಿಮ್ಮ ಮೂಲಕ.
ಬಹಳ ಖುಷಿ ಆಯ್ತು ನಿಮ್ಮ ಒಂದು ಲವ್ ಸ್ಟೋರಿ ಕೇಳಿದೆ, ಖುಷಿ ಆಯ್ತು, ಎಮೋಷನ್ಸ್ ಇತ್ತು. ಅಂಡ್ ಏನೋ ಒಂಥರ ನನಗೆ ಇಂಟರ್ವ್ಯೂ ಅನ್ಸ್ತಿರ್ಲಿಲ್ಲ, ಅದು ಒಂಥರ ಮಾತುಕತೆ ತರ ಇತ್ತು ನನಗೆ. ಎಲ್ಲೋ ಒಂದ್ ಕಡೆ ನಾನೇ ನೀವು ಹೇಳ್ತಾ ಇದ್ದಿದ್ ಪ್ರತಿಯೊಂದನ್ನು ಕೂಡ ನನ್ನ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂತಾ ಇದ್ದೆ. ಬಟ್ ಒಳ್ಳೇದಾಗ್ಲಿ, ನೀವು ಏನೇನೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ರೆ ಅದೆಲ್ಲವೂ ಕೂಡ ನೆರವೇರ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಒಂದು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಇಷ್ಟೊತ್ತು ನಮ್ಮ ಹತ್ರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ನನ್ನ ಗುರುತಿಸಿದ್ದಕ್ಕೆ ನಿಮ್ಗೂ ಧನ್ಯವಾದಗಳು. ಎಸ್ ಸರ್, ಸೊಸೈಟಿಗೆ ಒಳ್ಳೆ ಮೆಸೇಜ್ ಕೊಡಿ. ಎಸ್ ಸರ್, ಎಸ್ ಸರ್, ಎಸ್ ಸರ್. ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿದ್ರೆ ರೋಡ್ ಮೇಲೆ ಈ ತರ ಅವಘಡಗಳು ನಡೆಯಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. Thank you, madam. ಥ್ಯಾಂಕ್ ಯು. ನಾವು ಒಪ್ಕೊಂಡು ಅಟ್ಲೀಸ್ಟ್ ನಿಮ್ಮ ಮೂಲಕನಾದ್ರೂ ಆ ಮೆಸೇಜ್ ತಲುಪ್ಲಿ ಎಲ್ರಿಗೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಅಷ್ಟಲ್ಲಿ ಒಂದು ಹೇಳ್ತೀನಿ, ಮಕ್ಕಳ ಕೈಗೆ ಮೊಬೈಲ್ ಬದಲು ಭಗವದ್ಗೀತೆ ಕೊಡಿ. ಸೊ ನೈಸ್ ಸರ್, ಸೊ ನೈಸ್ ಸರ್. ಈಗ ಕೊನೆಯದಾಗಿ ಒಂದು ಪ್ರಶ್ನೆ, ನಮ್ಮ ಮೂಲಕ, ನಮ್ಮ ಸ್ತ್ರೀ ನ್ಯೂಸ್ ಒಂದು ಸ್ತ್ರೀ ವಾಹಿನಿ ಮೂಲಕ, ಜೊತೆಗೆ ಈ ಒಂದು ಸೊಸೈಟಿಗೆ, ಆಮೇಲೆ ಹರ್ಷಿತ್ ಅವ್ರಿಗೆ ಏನಾದ್ರೂ ಒಂದು ಮೆಸೇಜ್ ಕೊಡೋದಾದ್ರೆ? ಮೇಡಮ್, ಸ್ತ್ರೀಯಿಂದಾನೇ ಎಲ್ಲ ಇರೋದು. ಹಾ, ಅವ್ರಿಗೆ ಫಸ್ಟ್ ಬೆಲೆ ಕೊಡೋದ್ ಕಲಿಬೇಕು. ಹೌದು ಆಮೇಲೆ ಎಲ್ಲಾರನ್ನೂ ಒಂದೇ ರೀತಿ ನೋಡ್ಬಾರ್ದು. ಹೌದು ಹೌದು. ಇದು ಅಂತ ಸಮಾಜದಲ್ಲಿ ಇದೀವಿ ನಾವು. ಆಮೇಲೆ ಯಾರು ಒಳ್ಳೆಯವರು ಯಾರು ಕೆಟ್ಟವರಲ್ಲ. ಪರಿಸ್ಥಿತಿ ಹೆಂಗಿರುತ್ತೋ, ಮನಸ್ಥಿತಿ ಹೆಂಗಿರುತ್ತೋ ಹಂಗೆ ಬಿಹೇವ್ ಮಾಡ್ಬಿಡ್ತಾರೆ. ಆಮೇಲೆ ನಮ್ ಇಂಡಿಯನ್ ಲಾ ಇರೋದು ಹಂಗೆ, ಪರಿವರ್ತನೆ ಮಾಡ್ಕೊಳಕ್ಕೆ. ಒಂದ್ಸತಿ ಕಳ್ಳ ಆದನು ಜೀವನ ಪರ್ಯಂತ ಕಳ್ಳ ಆಗಲ್ಲ. ಒಂದು ಅವಕಾಶ ಕೊಟ್ಟು ನೋಡಿ, ಬದಲಾವಣೆ ತನ್ನಿ. ಖಂಡಿತ ಸರ್, ಬದಲಾಯಿಸೋಣ ನಾವೆಲ್ಲರೂ ಜೊತೆಗೂಡಿ, ಅದಾದ್ರೇನೆ ಅದು ಬದಲಾಗೋಕೆ ಸಾಧ್ಯ. ಹೌದು ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಮೆಸೇಜ್ ನ ಕೊಟ್ರಿ ನೀವು ನಮ್ಮ ಸ್ತ್ರೀ ವಾಹಿನಿ ಮುಖಾಂತರ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ತ್ರೀ ವಾಹಿನಿಯಲ್ಲಿ ಇಷ್ಟೊತ್ತು ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿಮ್ಗೂ ಕೂಡ ಈ ಇಂಟರ್ವ್ಯೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ತ್ರೀ ನ್ಯೂಸ್, ಇದು ಹೊಸ ಅಧ್ಯಾಯ.